ಒಂದ್ ನಿಮಿಷ. ಪರಮ ಪೂಜ್ಯ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಗುರುಗಳ ಚರಣ ಕಮಲದಲ್ಲಿ ವಂದಿಸುತ್ತಾ, ಸ್ವರ್ಣಮಾಲಾ ಅಮ್ಮನವರಿಗೆ ವಂದಿಸುತ್ತಾ, ಪರಮ ಪೂಜ್ಯ ಪ್ರಬೋಧ್ ಅಚ್ಯುತ್ ಗುರುಗಳ ಚರಣ ಕಮಲದಲ್ಲಿ ವಂದಿಸುತ್ತಾ, PSSM ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಈ ಧ್ಯಾನ ಯಜ್ಞದಲ್ಲಿ ಭಾಗಿಯಾದ ಎಲ್ಲ ಶರಣೀಯರಿಗೂ ನನ್ನ ಶರಣಾರ್ಥಿಗಳು. ನನ್ನ ಪರಿಚಯ, ನನ್ನ ಹೆಸರು ಸಂಗಮೇಶ್ ಕುಬ್ಳೂರು. ಗುಲ್ಬರ್ಗಾ ಜಿಲ್ಲೆ ಸೇಡಂ ತಾಲೂಕಿನ ಕುರ್ಕುಂಟ ಗ್ರಾಮ ನಮ್ದು. ನಾನು ಧ್ಯಾನಕ್ಕೆ ಹೇಗ್ ಬಂದೆ ಅಂತ ನಿಮ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ. ಧ್ಯಾನಕ್ಕೆ ಬರ್ಬೇಕಾದ್ರೆ ನನಗ ಬಾಲ್ಯ ಸ್ನೇಹಿತ ಬಹಳ ಸಹಾಯ ಮಾಡ್ದ. ಅದ್ ಹೇಗಂತಂದ್ರೆ 2021 ಕೊರೋನಾ ಮೂಮೆಂಟ್ ಅಲ್ಲಿ ನಾವೆಲ್ಲ ಊರಿಗೆ ಹೋಗಿದ್ವಿ. ನಾವೆಲ್ಲ ಊರು ಸೇರಿದ್ವಿ. ಅವಾಗ ಬೆಳಿಗ್ಗೆ ಸಾಯಂಕಾಲ ವಾಕಿಂಗ್ ಮಾಡ್ತಾ ಇದ್ವಿ ನಾವು, ನಮ್ಮ ಸ್ನೇಹಿತರು ನಾವೆಲ್ಲ ಸೇರಿ. ಅದರಲ್ಲಿ ನನಗೆ ಬಹಳ ಕ್ಲೋಸ್ ಫ್ರೆಂಡ್ ವಿಜೇಂದ್ರ ಕುಲಕರ್ಣಿ ಅಂತ. ಅವರು ನಾವು ಡೈಲಿ ಬೆಳಗ್ಗೆ ಯಾರು ಬರ್ಲಿ ಬಿಡ್ಲಿ ನಾವಿಬ್ರು ವಾಕಿಂಗ್ ಹೋಗ್ತಾ ಇದ್ವಿ, ಒಂದು 2-3 ಕಿಲೋಮೀಟರ್ಸ್. ವಾಕಿಂಗ್ ಹೋದಾಗ ಅಲ್ಲಿ ಅವರು ಒಂದು 40 ಮಿನಿಟ್ಸ್ 50 ಮಿನಿಟ್ಸ್ ಈ ತರ ಕೂತು ಧ್ಯಾನ ಮಾಡ್ತಾ ಇದ್ರು. ಅವ್ರು ಧ್ಯಾನ ಮಾಡ್ಬೇಕಾದ್ರೆ ನಾನು ವಾಕಿಂಗ್ ಮಾಡ್ತಾ ಇದ್ದೆ. ವಾಕಿಂಗ್ ಮಾಡ್ಬೇಕಾದ್ರೆ ಒಂದು ಹೀಗೆ ಈ ತರನೇ ಒಂದು 10-15 ಡೇಸ್ ಆಯ್ತು. ನಾನು ಅವ್ರು ಕೇಳಿದೆ, ವಿಜಯೇಂದ್ರ ಇದೇನ್ ಮಾಡ್ತಾ ಇದೀಯ ನೀನು, ಕಣ್ಣು ಮುಚ್ಕೊಂಡ್ ಕೂತಾ ಇದೀಯ, ಸುಮ್ನೆ ಕೈ ಕಟ್ಕೊಂಡು ಇದೇನ್ ಮಾಡ್ತಾ ಇದೀಯ ಅಂತ ಕೇಳಿದೆ ಅವ್ರಿಗೆ ನಾನು. ಇಲ್ಲ, ಈ ತರ ನನಗೆ ಹೆಲ್ತ್ ಇಶ್ಯೂ ಇದೆ, ನನಗೆ ಮೂರ್ಛೆ ರೋಗ ಇದೆ, ಈ ತರ ನನಗೆ ಡಾಕ್ಟರ್ ಸಜೆಷನ್ ಕೊಟ್ಟಿದ್ದಾರೆ ಮೆಡಿಟೇಷನ್ ಮಾಡು ಅಂತ ಹೇಳಿದ್ರು. ಹೆಲ್ತ್ ಇಶ್ಯೂ ಆಗ್ಲಿ ಏನೇ ಆದ್ರೂ ಮೆಡಿಟೇಷನ್ ಇಂದ ಗುಣ ಆಗುತ್ತೆ ಅಂತ ಹೇಳಿದ್ರು. ಯಾರು ಬೇಕಾದ್ರೂ ಮಾಡ್ಬೋದಾ ಹಿಂಗೆ ಅಂತ ನಾವು ಕೇಳ್ದೆ. ಇಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು, ಅದಕ್ಕೇನು ಇದಿಲ್ಲ, ನೀನು ಮಾಡ್ಬೋದು ಅಂತ ಅಂದ್ರು. ನಾನು ಅಷ್ಟು ಕೇರ್ ಮಾಡ್ಲಿಲ್ಲ. 15 ಡೇಸ್ 20 ಡೇಸ್ ಆಯ್ತು. ಆ ಒಂದ್ ದಿವ್ಸ ನೋಡೋಣ ಟ್ರೈ ಮಾಡೋಣ ಅಂತ ನಾನು ಕೂತೆ. ಒಂದ್ 5 ನಿಮಿಷ ಕೂತ. 5 ನಿಮಿಷ ಕೂತಾಗ ಕೂಡಕ್ಕೆ ಆಗ್ಲಿಲ್ಲ ನನಗೆ. ಆ ಮನೆ ಲೋನು ಸಾಲ ಇದೆಲ್ಲ ಬರ್ತಾ ಇತ್ತು. ಇದೇನಪ್ಪಾ ಇದು ಹಿಂಗೆ ಆಗ್ತದೆ ಅಂತ ಒಂದ್ ಸುಮ್ನೆ ಬೇಕಿದ್ದು ಬೇಕಲ್ಲ ಎಲ್ಲ ವಿಷಯಗಳು ಬರ್ತಾ ಇತ್ತು. ಬೇಡಪ್ಪ ನಿಮ್ಗೆ ಇದು ಬಗೆಯಿರಲ್ಲ ಅಂತ ಹೇಳಿ ಮತ್ತ ಸೆಕೆಂಡ್ ಡೇ ಇಲ್ಲ, ಟ್ರೈ ಮಾಡು ನಿನ್ಗೆ ಆಗುತ್ತೆ, ಟ್ರೈ ಮಾಡು ಅಂತ ಅಂದ್ರು. ಸರಿ ನೋಡೋಣ ಅಂತ ಕೂತೆ. ಡೇ ಮಾಡ್ತಾ ಹೋದೆ. ಒಂದು 20 ಡೇಸ್ 30 ಡೇಸ್ ಆದ್ಮೇಲೆ ಅವ್ನಕಿನ ಜಾಸ್ತಿನೇ, ಅವ್ರು 20 ಮಿನಿಟ್ಸ್ 30 ಮಿನಿಟ್ಸ್ ಮಾಡ್ತಿದ್ರೆ ಅವ್ರಕಿನ ಜಾಸ್ತಿನೇ ಮಾಡಕ್ ಸ್ಟಾರ್ಟ್ ಮಾಡಿದೆ ನಾನು. ಸ್ಟಾರ್ಟ್ ಮಾಡದೆ ಒಂದ್ ಮಂತ್ ಆಯ್ತು. 1 ಮಂತ್ ಆದ್ಮೇಲೆ ಆ ಆ ನನ್ಗೆ ದೇಹ ಈ ತರ ದೊಡ್ಡದಾಗ ಆಗ್ತಾ ಇತ್ತು. ಅದು ಏನಂತಾನೆ ಗೊತ್ತಾಗ್ಲಿಲ್ಲ ನನಗೆ. ಅವನಿಗೆ ಹೇಳ್ದೆ ನಾನು, ವಿಜೇಂದ್ರ ಈ ತರ ನನಗೆ ಧ್ಯಾನ ಮಾಡ್ಬೇಕಾದ್ರೆ ದೇಹ ದೊಡ್ಡದಾಗ್ತಾ ಇದೆ, ಯಾಕೆ ಹಂಗಾಗ್ತಾ ಇದೆ ಅಂತ ಕೇಳಿದೆ. ಇಲ್ಲ, ನನಗೂ ಗೊತ್ತಿಲ್ಲ, ಈ ನಮ್ಮ ಗುರುಗಳಿದ್ದಾರೆ ಬೆಂಗಳೂರಲ್ಲಿ, ಅವ್ರಿಗೆ ಕಾಲ್ ಮಾಡಿ ಕೇಳೋಣ ಅಂತಂದ್ರು. ಸರ್, ಈ ತರ ಧ್ಯಾನ ಕೂತಾಗ ಈ ತರ ಆಗ್ತದೆ ಸರ್ ಅಂತಂದ್ರು. ಇಲ್ಲ, ಅದು ನಿನ್ಗೆ ಇದಾಗ್ತಾ ಇದೆ, ಆರ ದೊಡ್ಡದಾಗ್ತಾ ಇದೆ. ಆರ ಅಂದ್ರೂ ಗೊತ್ತಿಲ್ಲ ಏನಿಲ್ಲ, ಸುಮ್ನೆ ಅವ್ನು ಹೌದಾ ಸರ್ ಅಂತ ಹೇಳ್ತಾ ಇದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಒಂದು 3 ಡೇಸ್ 2 ಡೇಸ್ ಆದ್ಮೇಲೆ ಅದು ನನ್ನ ದೇಹನೇ ಹೊರಗೆ ಬಂದು ಆಕಾಶದಲ್ಲಿ ನನ್ನ ದೇಹನೇ ಕಾಣಿಸ್ತಾ ಇದೆ. ಅದು ಗೊತ್ತಿಲ್ಲ ನನಗೆ, ಅಸ್ಟ್ರಲ್ ಟ್ರಾವೆಲ್ ಅಂತ ಏನು ಗೊತ್ತಿಲ್ಲ. ಮತ್ತೆ ಅದಾಗಿದ ತಕ್ಷಣ ಮತ್ತೆ ಅವ್ರು ಕಾಲ್ ಮಾಡಿ ಕೇಳಿದೆ, ಸರ್ ಈ ತರ ನಾನ್ ಧ್ಯಾನಕ್ಕೆ ಹೇಗ್ ಕೂತಿದ್ನೋ ಅದೇ ತರ ನಂದೇ ಚಿತ್ರ ಕಾಣಿಸ್ತಾ ಇದೆ ಆಕಾಶದಾಗ ಹಿಂಗೆಲ್ಲ ಓಡಾಡದಂಗೆ. ಅದಕ್ಕೆ ನನ್ಗೆ ಗೊತ್ತೇ ಇಲ್ಲ, ಅದು ಅಸ್ಟ್ರಲ್ ಟ್ರಾವೆಲ್ ಅಂತ ಗೊತ್ತಿಲ್ಲ, ಏನಂತನೂ ಗೊತ್ತಿಲ್ಲ. ಮತ್ತೆ ಸರ್ ಕಾಲ್ ಮಾಡಿ ಕೇಳಿದೆ, ಸರ್ ಈ ತರ ಆಗ್ತಾ ಇದೆ ಸರ್. ಆ ಅವರು ಅಂದ್ರು, ಇಲ್ಲ ಅದು ನಿಮ್ಗೆ ಅಸ್ಟ್ರಲ್ ಟ್ರಾವೆಲ್ ಆಗ್ತಾ ಇದೆ ಸರ್, ನೀವು ಪೂರ್ವ ಜನ್ಮದಾಗ ಏನೋ ಮಾಡಿದ್ರಿ ಧ್ಯಾನ, ನಿಮ್ಗೆ ಒಳ್ಳೆ ಸೋಲ್ ನಿಮ್ದು, ಅದು ಏನೋ ಗೊತ್ತಿಲ್ಲ, ಒಳ್ಳೆ ಸೋಲ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅವ್ರು ಏನ್ ಹೇಳ್ತಾ ಇದ್ರು ಅಂತನೂ ಅರ್ಥನೇ ಆಗ್ತಾ ಇಲ್ಲ. ಹೌದಾ ಸರ್ ಅಂತ ಸುಮ್ನೆ ಇದ್ದೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಮ್ ಫ್ರೆಂಡ್ಗೆ ಹೆಲ್ತ್ ಇಶ್ಯೂ ಜಾಸ್ತಿ ಆಯ್ತು, ಮೂರ್ಛೆ ರೋಗ ಬರ್ತಾ ಇತ್ತು. ಅವ್ರ ಮನೆಯಲ್ಲೆಲ್ಲ ಸ್ವಲ್ಪ ಹೊರಗಡೆ ಬಿಡ್ತಾ ಇರ್ಲಿಲ್ಲ, ಚಳಿ ಜಾಸ್ತಿ ಇತ್ತು ಅವಾಗ. ಅವ್ರು ಬರ್ತಾ ಇಲ್ಲ ಅಂತಂದ ನಾನು ಡಿಸ್ಕಂಟಿನ್ಯೂ ಮಾಡಿದೆ. ಬರ್ತಾ ಇಲ್ಲ ಅಂತ ಹೇಳಿ ನಾನು ಧ್ಯಾನ ಮಾಡೋದ್ ಬಿಟ್ಟೆ.
ಮತ್ತೆ ಕೊರೋನಾ ಎಲ್ಲ ಮುಗೀತು. ಮತ್ತೆ ನಾನು ಆಸ್ ಇಟ್ ಈಸ್ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಕೆಲ್ಸಕ್ಕೆ ಹೋದಾದ ತಕ್ಷಣ ಅಕ್ಟೋಬರ್ 28 2022 ನಮ್ ಕಂಪ್ನಿ ಸ್ವಲ್ಪ ಲಾಸ್ ಆಗಿ ಎಲ್ಲಾ ಎಂಪ್ಲಾಯ್ಸ್ ಎಲ್ಲ ರಿಮೂವ್ ಮಾಡಿದ್ರು. ನನ್ಗೆ ಎಲ್ಲಾರು ಬಹಳ ತುಂಬಾ ಜನನ ಕೆಲ್ಸದ ತೆಗೆದಾಕ್ದ್ರು. ತೆಗೆದಾಕ್ದಾಗ ಕಷ್ಟಗಳು ತುಂಬಾ ಜಾಸ್ತಿ ಆಯ್ತು. ಮನೆ ಕಟ್ಸಿದ್ವಿ, ಲೋನು, ಅದು ಸಾಲ, ಇದು ತುಂಬಾ ಜಾ ಏನ್ ಮಾಡ್ಬೇಕಂತ ಗೊತ್ತು, ಮೈಂಡೇ ಬ್ಲಾಕ್ ಆಯ್ತು. ಏನ್ ಮಾಡ್ಬೇಕು, ಎಲ್ಲಿ ಕೆಲಸ ಹುಡುಕ್ಬೇಕು, ಅಲ್ಲಿ ಬೇರೆ ಕಡೆ ಎಲ್ಲಾ ಕಡೆ ಕೆಲಸ ಮಾಡದೆ ಕರೆಕ್ಟ್ ಆಗಿ ನನಗೆ ಸೆಟ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಮೆಡಿಟೇಷನ್ ಬಿಟ್ಬಿಟ್ಟಿದೆ, ಮಾಡ್ತಾನೆ ಇರ್ಲಿಲ್ಲ ಮೆಡಿಟೇಷನ್. ಅದಾದ್ಮೇಲೆ ನವೆಂಬರ್ ಅಲ್ಲಿ ನಮ್ ಫ್ರೆಂಡ್ಸ್ ಎಲ್ಲ, ನಮ್ಮ ಬಾಲ್ಯ ಸ್ನೇಹಿತರೆಲ್ಲ ಸೇರಿ ಈ ತರ ನಾವು ಟ್ರಿಪ್ ಹೋಗ್ತಾ ಇದೀವಿ. ಈ ತರ ತಿರುಪತಿ ಮತ್ತೆ ಇದು ಗೋಲ್ಡನ್ ಟೆಂಪಲ್ ಮತ್ತೆ ಹ್ಮ್ ಇದ್ಯಾವ್ದ್ರಿ, ಆ ಬೇರೆ ಯಾವ ದೇವಸ್ಥಾನ ಇತ್ತು, ಇದು ತಿರುವಣ್ಣಾಮಲೈ. ಕಡೆ ಎಲ್ಲ ಹೋಗ್ತಾ ಇದೀವಿ, ಬರ್ತೀಯಾ ಅಂತ ಕೇಳಿದ್ರು. ಇಲ್ಲ, ನಾನ್ ಬರಕ್ ಆಗಲ್ಲ, ನನ್ನ ಹತ್ರ ದುಡ್ಡು ಇಲ್ಲ, ಈಗ ಬರಕ್ ಆಗಲ್ಲ. ಏನ್ ಮಾಡೋದು ಅಂತಂದ್ರೆ, ಇಲ್ಲ, ನೋಡು 5,000 6,000 ಆದ್ರೆ ಸಾಕು, ಹೋಗ್ಬರೋಣ ಹಂಗೆ ಹಿಂಗೆ ಅಂತಂದ್ರು. ಇಲ್ಲ, ಬರಕ್ ಆಗಲ್ಲ ಅಂತಂದೆ. ಆಮೇಲೆ 1 ವೀಕ್ ಇತ್ತು, ನೋಡು, ಬಾ 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 ಅಂತಂದ್ರು. ಸರಿ, ನೋಡೋಣ, ಬರ್ತೀನಿ ಅಂತಂದೆ. ಆಮೇಲೆ ಅವ್ರೆಲ್ಲ ಟಿಕೆಟ್ ಮಾಡಿಸಿದ್ರು, ರಿಸರ್ವೇಶನ್ ಟಿಕೆಟ್ ಎಲ್ಲ ಆಯ್ತು. ಟಿಕೆಟ್ ಎಲ್ಲ ಆದ್ಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲೂ ಬರಕ್ ಆಗಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂತ ಅಂದೆ. ಇಲ್ಲ, ಬಾ ಬಾ, ಏನಾಗಲ್ಲ ಅಂತೇಳಿ ಬೇರೆ ಹತ್ರ ದುಡ್ಡಿಸ್ಕೊಂಡು ಆ ಆ ಟ್ರಾವೆಲ್ ಶುರು ಆಯ್ತು. ಅದು ಬಹಳ ಹೇಳ್ತಿರೋದು, ನಾನ್ ಹೋಗಲ್ಲಾನೇ ಅನ್ಕೊಂಡಿದ್ದೆ. ಹಂಗಾಗಿ ಅದೇನೋ ದೇವ್ರ ಕೃಪೆ ಇರ್ಬೇಕು, ಟ್ರೈನ್ ಹತ್ಕೊಂಡು ಹೋಗ್ಬಿಟ್ವಿ ಸರ್. ಆ ತಿರುಪತಿ ದರ್ಶನ ಮಾಡಕ್ ಹೋದಾಗ ನಾವು ಮೆಟ್ಲತ್ತೆ ಹೋಗಿದ್ವಿ. ಒಂದ್ 5 ಜನ ಹೋಗಿದ್ವಿ. 5 ಜನ ಮೆಟ್ಲತ್ತೆ ಹೋಗಿದೀವಿ. ಮೆಟ್ಲತ್ಕೊಂಡು ಹೋಗ್ಬೇಕಾರೆ ಅದು ಆ ಗೋವಿಂದ ವೆಂಕಟೇಶ್ವರ ಧ್ಯಾನ ಮಾಡ್ತಾನೆ ಹೋಗಿದ್ವಿ. ವಿಷ್ಣು ಸಹಸ್ರನಾಮ ಎಲ್ಲ ಗೋಡೆಲೆಲ್ಲ ಬರ್ದಿದಾರಲ್ಲ, ಅದೆಲ್ಲ ಓದ್ತಾ 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 ಹೋಗಿದ್ವಿ. ಬೆಳಗ್ಗೆ 8 ಗಂಟೆ ಸ್ಟಾರ್ಟ್ ಮಾಡಿದ್ರೆ 12 1 ಗಂಟೆಗೆ ನಾವೆಲ್ಲ ಬೇಲ್ಗಡೆ ರೀಚ್ ಆಗಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ತಿರುವಣ್ಣಾಮಲೆ ಹೋದ್ವಿ. ತಿರುವಣ್ಣಾಮಲೆ ಹೋದಾಗ ಅಲ್ಲಿ ರಾತ್ರಿ ಒಂದ್ ಕಡೆ ಸ್ಟೇ ಮಾಡಿ ಬೆಳಗ್ಗೆ ಶಿವನ್ ದರ್ಶನ ಮಾಡ್ಕೊಂಡು ಅಲ್ಲಿಂದ ಗಿರಿ ಪ್ರದರ್ಶನಕ್ಕೆ ಹೋದ್ವಿ. ಗಿರಿ ಪ್ರದಕ್ಷಿಣಕ್ಕೆ ಹೋಗೋ ಮೂಮೆಂಟ್ ಅಲ್ಲಿ ಎಲ್ಲ ಆಶ್ರಮಗಳೆಲ್ಲ ಸಿಗ್ತವೆ. ಅಲ್ಲಿ ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗಿದ್ದೆ ನಾನು. ನಮ್ ಫ್ರೆಂಡ್ಸ್ ಎಲ್ಲ ಹೋಗಿದ್ರು, ಗೊತ್ತಿಲ್ಲ ಈ ತರ ಆಶ್ರಮಗಳಿದೆ, ಆಶ್ರಮ ಲಿಂಗಗಳು, ವಾಯುಲಿಂಗ, ಆ ತರ ಅಗ್ನಿಲಿಂಗ, ಈ ತರ ಎಲ್ಲ ಲಿಂಗಗಳಿದ್ದಾವೆ, ಅದೆಲ್ಲ ದರ್ಶನ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದ್ರು. ಹೌದು, ನಾನು ಅವ್ರ ಜೊತೆ ಹಂಗೆ ಇದು ಬರಿಗಾಲಲ್ಲೇ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ಬೆಳಿಗ್ಗೆ 10 ಗಂಟೆ ಆಗಿತ್ತೇನೋ ಸ್ಟಾರ್ಟ್ ಮಾಡಿದ್ವಿ. ಆ ಬೆಳಗ್ಗೆ ಅಲ್ಲಿ ಶಿವನ್ ದರ್ಶನಕ್ಕೆ ಹೋಗ್ಬೇಕಾದ್ರೆ ಫುಲ್ ರಶ್ ಇತ್ತು. ಅಲ್ಲಿ ಎಲ್ಲ ಶಿವನ್ ದರ್ಶನ ಮಾಡ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ ಅವ್ರು ನಮ್ ಫ್ರೆಂಡ್ಸ್ ಮಿಸ್ ಆದ್ರು. ನಾನು ಇನ್ನೊಬ್ಬ ಫ್ರೆಂಡ್ಸ್ ಮಾತ್ರ ಇದ್ವಿ. ಅವರಿಗೆ ಪ್ರಸಾದ ತರ್ಬೇಕಂತ ನಾವು ಕ್ಯೂ ಅಲ್ಲಿ ನಿಂತು ಪ್ರಸಾದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ವಿ. ಅವ್ರು ನಮ್ಮನ್ ಬಿಟ್ಟು ಏನ್ ಮಾಡಿದ್ರು, ಅಲ್ಲಿ ದಾಸೋಹ ಇತ್ತು, ದಾಸೋಹ ಒಳಗ್ ಹೋಗಿ ಅವರು ಊಟ ಮಾಡ್ತಾ ಇದ್ರು. ಕಾಲ್ ಮಾಡಿದ್ರೆ ಫೋನ್ ಎಲ್ಲ ಹೊರಗಡೆ ಇತ್ತು. ನಾವು ಪ್ರಸಾದ ತಗೊಂಡು ಅವ್ರು ಹುಡುಕ್ತಾ ಇದೀವಿ, ನಾವು ಅವ್ರು ಸಿಗ್ತಾ ಇಲ್ಲ. ಅದಾದ್ಮೇಲೆ ನೋಡೋಣ, ಬರ್ತಾರೆ ಬರ್ತಾರೆ ಅಂತ ವೇಟ್ ಮಾಡಿದ್ವಿ. ಅವ್ರ ಮೊಬೈಲ್ ಎಲ್ಲ ತಗೊಂಡ್ ನಾವೇ ಕೂತಿದ್ವಿ. ಅವ್ರೆಲ್ಲ ಊಟ ಮಾಡಿ ಎಲ್ಲ ಹೊರಗಡೆ ಬಂದ್ರು. ಅನ್ನ ಸಾಂಬಾರು ಏನು ಇತ್ತು, ಊಟ ಮಾಡಿ ದಾಸೋಹ ಊಟ ಮಾಡಿ ಬಂದ್ರು. ನಿಮ್ಗ್ ಪ್ರಸಾದ ತರಕ್ ಹೋಗಿದೀವಿ, ನೀವ್ ಎಲ್ಲಿಗೆ ಹೋಗಿದ್ರಿ ಅಂತಂದ್ರೆ, ಇಲ್ಲ, ನಾವು ದಾಸೋಹಕ್ಕೆ ಹೋಗಿದೀವಿ, ನಿಮ್ ನೋಡಿದ್ವಿ, ವೇಟ್ ಮಾಡ್ತೀವಿ, ಬರ್ಲಿಲ್ಲ ನೀವು ಅಂತಂದ್ರು. ನೀವ್ ಮಾಡ್ತೀರೇನು ಹೋಗಿ ಅಂತಂದ್ರೆ, ತುಂಬಾ ದೊಡ್ಡ ಲೈನ್ ಇತ್ತು, ಬೇಡ ಗಿರಿ ಪ್ರದಕ್ಷಿಣೆ ಮಾಡೋಣ ಅಂತಂದ್ರೆ ಅದೇ ಪ್ರಸಾದ ತಗೊಂಡು ಅವ್ರಿಗೆ ಕೊಟ್ಟು ಸ್ವಲ್ಪ ನಾವು ಸ್ಟಾರ್ಟ್ ಮಾಡಿದ್ವಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿ ಒಂದು 1/2 ಕಿಲೋಮೀಟರ್ ಹೋಗ್ಲಿಲ್ಲ, ಇವ್ರು ನಮ್ಮ ರಮಣ ಮಹರ್ಷಿ ಅವರ ಆಶ್ರಮ ಬಂತು. ಆ ಆಶ್ರಮ ಒಳಗ್ ಹೋದ್ರೆಲ್ಲ ತುಂಬಾ ಜನ ಇದ್ರು. ನಾನು ಆ ಒಳಗ್ ಹೋದ ತಕ್ಷಣ ಎಲ್ಲಾ ಕಡೆ ತಿರ್ಗಾಡಿದ್ವಿ. ಅಲ್ಲೆಲ್ಲ ತುಂಬಾ ಜ್ಞಾನಿಗಳು, ಎಲ್ಲ ಸಂತರದು ಇದು ಇತ್ತು, ಸಮಾಧಿಗಳಿದ್ವು. ಆ ರಮಣ ಮಹರ್ಷಿ ಅವರು ಜೀವಂತ ಸಮಾಧಿ ಆಗಿದ್ದು ಒಂದು ದೊಡ್ಡ ಹಾಲ್ ಇತ್ತು. ಅಲ್ಲೆಲ್ಲ ಫಾರಿನರ್ಸ್ ಎಲ್ಲ ಬಂದು ಧ್ಯಾನ ಮಾಡ್ತಾ ಇದ್ರು, ಗಂಟೆ ಮಾಡ್ತಾ ಇದ್ರು. ನಾನು ನೋಡೋಣ ಅಂತ ಸುಮ್ನೆ ನಮ್ದೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿ ಎಲ್ಲ ಕೂತೀವಿ.
ಧ್ಯಾನ ಮಾಡಕ್ಕೆ ಅಂತ ನಾನು ಕಣ್ ಮುಚ್ಕೊಂಡ್ ಕೂತೆ. ಮೊದಲೆಲ್ಲ ಮಾಡ್ತಿದ್ದೆ ಧ್ಯಾನ. ನಾನು ತುಂಬಾ ಇಂಟ್ರೆಸ್ಟ್ ಮಾಡ್ಬೇಕಂತ ಕೂತ್ಕೊಂಡೆ. ಒಂದು 10 ನಿಮಿಷ ಕೂತ್ಕೊಂಡೆ ಸರ್, ಅಲ್ಲಿ 10 ನಿಮಿಷ ಕೂತ್ಕೊಂಡೆ. ಆ ಅದೇನೋ ಬಂದು ಬಿದ್ದಂಗಾಯ್ತು ನನ್ ತಲೆಯಲ್ಲಿ. ಒಳಗೆ ಏನು ಬಿತ್ತೋ ಗೊತ್ತಿಲ್ಲ. ಬಿತ್ತು, ಏನೋ ಒಂದ್ ಬಂದ್ ಬಿತ್ತು. ಜೋರಾಗಿ ಬಿತ್ತು ಅದು. ಆ ಅದು ಬಿದ್ದದ ಅನುಭವ ಆಯ್ತು ನನಗೆ. ಹೇಳಕ್ಕೆ ಮನ್ಸಾಗ್ಲಿಲ್ಲ. ನಮ್ ಫ್ರೆಂಡ್ಸ್ ಬಂದು ಕೈ ಹಿಡ್ದು ಜಪ್ತಾ ಇದ್ದ, ಅಂದ್ರೂ ಎದ್ದೇ ಇಲ್ಲ ನಾನು. ಆ ಸ್ವಲ್ಪ ಹೊತ್ತು ಕೂತೆ, ಅಂದ್ರೂ ಕೇಳಿಲ್ಲ. ಅವ್ನಿಗೆ ಎಬ್ಬಿಸ್ಬಿಟ್ಟ. ಎಬ್ಬಿಸ್ಬಿಟ್ಟ ತಕ್ಷಣ ಹೊರಗಡೆ ಬಂದ್ವಿ. ಹೊರಗೆ ಅವತ್ತು ಏನಿತ್ತೇನೋ ಗೊತ್ತಿಲ್ಲ. ಫುಲ್ಲು ಭಕ್ಷ್ಯ ಭೋಜನ ಅಂದ್ರೆ ಒಂದು 15-16 ಐಟಮ್ಸ್ ಊಟ. ಒಳಗೆಲ್ಲ ನಾವ್ ಹೊರಗಡೆ ಹೋಗ್ಬೇಕಂತ ಇದ್ವು. ಇಲ್ಲ ಎಲ್ಲ ಊಟದ ವ್ಯವಸ್ಥೆ ಇದೆ, ಯಾರು ಬೇಕಾದ್ರೂ ಊಟ ಮಾಡ್ಬೋದು ಹೋಗಿ ಅಂತ ಅಂದ್ರು. ಅಲ್ಲಿ ಮಿಸ್ ಆಗಿತ್ತು ಊಟ ನಮ್ದು. ಇಲ್ಲಿ ಬಂದ್ ನೋಡಿದ್ರೆ ಎಲ್ಲ ಕೇಸರಿ ಬಾತು, ಪೂರಿ, ಬೇಕಾದ್ದು ಎಲ್ಲ, ಮೊಸರನ್ನ, ಯಾವ್ದ್ ಬೇಕಾದೆಲ್ಲ ಮೃಷ್ಟಾನ್ನ ಭೋಜನ ಇತ್ತು. ನಮ್ ಫ್ರೆಂಡ್ಸ್ ಎಲ್ಲ ನಾವ್ ಅಲ್ಲಿ ಅನ್ನ ಸಾಂಬಾರ್ ಉಂಡ್ವಿ. ಇಲ್ಲಿ ಬಂದ್ ನೋಡ್ರಿ ಇಲ್ಲಿ ಎಲ್ಲಾ ಮೃಷ್ಟಾನ್ನ ಭೋಜನ ಇಟ್ಟಾರ. ನಿಮ್ದು ಆ ಅಲ್ಲಿ ಮಿಸ್ ಆಗಿದ್ದು ಇಲ್ಲಿ ಸಿಕ್ತು ನೋಡ್ರಿ ನಿಮ್ ಆ ಇದಾಯ್ತು. ಆದ್ಮೇಲೆ ಮತ್ತೆ ಗಿರ್ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ಆ ಅದೆಲ್ಲ ಟೂರ್ ಎಲ್ಲ ಗೋಲ್ಡನ್ ಟೆಂಪಲ್, ಕಾಮಾಕ್ಷಿ, ಲಕ್ಷ್ಮೀ ಗುಡಿ ಆ ತರ ಎಲ್ಲ ಓಡಾಡ್ ಬಂದ್ಮೇಲೆ ನನಗೆ ಭಕ್ತಿ ಜಾಸ್ತಿ ಆಯ್ತು. ಏನೋ ಗೊತ್ತಿಲ್ಲ. ಮನೆ ಅಲ್ಲಿಗೆ ಹೋದ್ ಬಂದ್ಮೇಲೆ ದೇವರ ಪೂಜೆ ಜಾಸ್ತಿ ಮಾಡ್ತಾ ಇದ್ದೆ. ನಾವು ಆವಾಗ ದೇವರ ಅಂದ್ರೇನೆ ಭಕ್ತಿನೇ ಇರ್ಲಿಲ್ಲ ನಾನು. ಅದಾದ್ಮೇಲೆ ಮನೆಗ್ ಬಂದ ತಕ್ಷಣ ದೇವ್ರ ಪೂಜೆ ಜಾಸ್ತಿ ಮಾಡ್ತಾ ಇದ್ದೆ. ಇವ್ರು ನಂದೂರಿ ಕೃಷ್ಣ, ನಂದೂರಿ ಶ್ರೀನಿವಾಸ್ ಅವ್ರ ವಿಡಿಯೋ ನೋಡ್ತಾ ಇದ್ದೆ. ಒಂದ್ ದಿವ್ಸ ಲಕ್ಷ್ಮೀ ಪೂಜೆ ಫುಲ್ ಜಾಸ್ತಿ ಲಕ್ಷ್ಮೀ ಪೂಜೆ ಮಾಡಿ ಧ್ಯಾನ ಕೂತಿದ್ದೆ. ಆ ಧ್ಯಾನ ಕೂತಾಗ ಆ ಈ ತರ ನನ್ಗೆ ಇಂಟ್ಯೂಷನ್ ಬಂತು. ಇವತ್ತು ಯಾವ ಕಡೆನೂ ನಿಮ್ಗೆ ದುಡ್ಡು ಬರುತ್ತೆ ಅಂತ ಹೇಳ್ತು. ನಾನ್ ಹಂಗೆ ನಮ್ಮ ಮನೆಯವ್ರಿಗೆ ಹೇಳ್ದೆ, ಈ ತರ ಇವತ್ತು ಎಲ್ಲಿಂದೋ ಬರುತ್ತೆ ನೋಡಿ ದುಡ್ಡು ಅಂತಂದು. ಅವ್ದು ಕರೆಕ್ಟ್ ಆಗಿ ದುಡ್ಡು ಬಂತು. ಇದ್ರ ಜಾಸ್ತಿ ಭಕ್ತಿ ಜಾಸ್ತಿ ಆದಾಗ ನಾನಲ್ಲಿ ಸ್ವಲ್ಪ ಇದು ಬದಲಾವಣೆ ಕಾಣಿಸ್ತು ನನ್ನ ಹತ್ರ. ಆ ಮೊದ್ಲಿನಂಗೂ ಈಗ ಅಂದ್ರೆ ಏನೋ ಕೆಲಸ ಏನು ಇರ್ಲಿಲ್ಲ. ಈ ತರನೇ ಲೀಲಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಏನಾಯ್ತು, ಈ ನಮ್ಮ ಮನೆ ಹತ್ರ ಒಬ್ರು ಬಟ್ಟೆ ಅಂಗಡಿ ಇತ್ತು. ಅಲ್ಲಿ ನಾವು ಬಟ್ಟೆ ತಗೊಳಕ್ ಹೋಗ್ತಾ ಇದ್ವಿ ಅವಾಗ. ಅವ್ರ ಮನೆಯಲ್ಲಿ ಇದಿತ್ತು, ಅವ್ರ ಅಂಗಡಿಯಲ್ಲಿ ಬುದ್ಧ ಅನ್ನೋ ವಿಗ್ರಹ ಇತ್ತು. ಬುದ್ಧನ ವಿಗ್ರಹ ಇಟ್ಟಿದ್ರು. ಅಷ್ಟೇ, ಹಿಂಗೆ ಕೌಂಟರ್ ಇರುತ್ತಲ್ಲ, ಕೌಂಟರ್ ಅಲ್ಲಿ ಬುದ್ಧನ ವಿಗ್ರಹ ಇತ್ತು. ಅದ್ರ ಮೇಲೆನೆ ಒಂದು ಪಿರಮಿಡ್ ಕಟ್ಟಿರು, ಕಟ್ಟಿಗೆ ದೊಡ್ಡ ಪಿರಮಿಡ್ ಇತ್ತು. ಅದು ಆ ಮೇಡಮ್ ಕೇಳಿದೆ, ಮೇಡಮ್ ಇದು ಏನ್ರಿ ಇದು ಅಂತಂದ್ರೆ, ಪಿರಮಿಡ್ ಅಂದ್ರೆ ಏನು ಮೇಡಮ್ ಅಂದ್ರೆ, ಈ ತರ ನೆಗೆಟಿವ್ ಎನರ್ಜಿ ಏನು ಬರಬಾರ್ದು, ಒಳ್ಳೆ ವ್ಯಾಪಾರ ಆಗ್ಬೇಕು ಅಂತ ಹೇಳಿ. ಇದು ಬುದ್ಧನ ವಿಗ್ರಹ ಅಲ್ರಿ. ನನಗೆ ಡೌಟ್ ಬಂತು, ಮೇಡಮ್ ನೀವೇನು ಮೆಡಿಟೇಷನ್ ಏನಾದ್ರು ಮಾಡ್ತೀರಾ? ಹೌದು, ನಾನು ಮೆಡಿಟೇಷನ್ ಮಾಡ್ತೀನಿ, ನಾವು ಮಾಡ್ತೀವಿ, ಮಕ್ಕಳೆಲ್ಲ ಮಾಡ್ತಾರೆ ಮೆಡಿಟೇಷನ್. ಹೌದಾ ಮೇಡಮ್? ನಾನು ಮಾಡ್ತಿದ್ದೆ ಮೇಡಮ್ ಅವಾಗ, ಈಗ ಬಿಟ್ಟಿದ್ದೀನಿ, ಮಾಡ್ತಾ ಇಲ್ಲ. ಹೌದಾ ಸರ್? ಇಲ್ಲ, ಈ ತರ ವರ್ಕ್ಶಾಪ್ ಇದೆ ಬಾದಾಮಿಲಿ, ಬರ್ತೀರಾ ಸರ್? ವರ್ಕ್ಶಾಪ್ ಅಂದ್ರೆ ಏನ್ ಮೇಡಮ್ ಅಂದ್ರೆ, ಹಿಂಗೆ ಧ್ಯಾನ, ಮೆಡಿಟೇಷನ್ ಹೇಳ್ಕೊಡ್ತಾರೆ ಮೆಡಿಟೇಷನ್. ಎಲ್ಲ ಅವ್ರದ್ದೇ ಊಟ ಎಲ್ಲ ಫ್ರೀ ಇರುತ್ತೆ, ಇರಕ್ಕೆಲ್ಲ ಫ್ರೀ ಇರುತ್ತೆ, 3 ದಿವಸ ಇರುತ್ತೆ ಸರ್, ಬನ್ನಿ ಅಂತ. ಸರಿ ಮೇಡಮ್ ಬರ್ತೀನಿ ಅಂತಂದ್ರು. ಅದೇ ಡಿಸೆಂಬರ್ 16, 17, 18 3 ಡೇಸ್ ಇದೆ ಸರ್, ಬರ್ರಿ. ಬೇಕಾದ್ರೆ ನಮ್ ರಿಸರ್ವೇಶನ್ ಮಾಡಿಸ್ಕೊಳ್ಳಿ. ಈ ತರ ಬಾಗಲಕೋಟೆ ಹತ್ರ ಬಾದಾಮಿ ಹತ್ರ ಮಹಾಕೂಟೇಶ್ವರ ಅಂತ ಒಂದು ದೇವಸ್ಥಾನದಲ್ಲಿ ಧ್ಯಾನ ಹೇಳ್ಕೊಡ್ತಾರೆ. ವರ್ಕ್ಶಾಪ್ ಇದೆ 3 ಡೇಸ್, ಬನ್ನಿ ಸರ್, ಚೆನ್ನಾಗಾಗತ್ತೆ ನಿಮ್ಗೆ ಅಂದ್ರು. ವರ್ಕ್ಶಾಪ್ ಅಂದ್ರೆ ಏನು, ಅದೇನ್ ಮಾಡ್ತಾರೆ ಏನಂತ ಗೊತ್ತಾಗ್ಲಿಲ್ಲ. ಅದು ಹೋಗ್ಬೇಕಂದ್ರೆ ಹೋಗೋದು ಬೇಡ ಅಂತ 6 ಗಂಟೆ ಟ್ರೈನ್ ಇದೆ, 3 ಗಂಟೆಗೆ ರೆಡಿ ಆಗ್ತೀವಿ ನಾವೆಲ್ಲ ಫ್ಯಾಮಿಲಿ. ಅದು ನಮ್ಮ ಹತ್ರ ರಿಸರ್ವೇಶನ್ ಟಿಕೆಟು ಮಾಡ್ಸಿಲ್ಲ. ಅವ್ರಂದ್ರು ನನ್ನ ಹತ್ರ ರಿಸರ್ವೇಶನ್ ಇದೆ, ನಮ್ಮಲ್ಲೇ ಕೂತು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತಂದ್ರು. ನಮ್ ಮಗನ ಬೇಕಾದ್ರೆ ಕರ್ಕೊಂಡು ಹೋಗಿದ್ದೆ ಅದ್ರ ಜೊತೆ. ಆ ಹಂಗೆ ಟ್ರಾವೆಲ್ ಮಾಡ್ತೀವಿ, ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿ ಬೆಳಗ್ಗೆ ಹೋಗಿ ಬಾದಾಮಿ ಸ್ಟೇಷನ್ ಇಳಿದು ಆ ಮಹಾಕೋಟೇಶ್ವರಕ್ಕೆ ಹೋದ್ವಿ. ಹೋಗಿದ ತಕ್ಷಣ ಬೆಳಿಗ್ಗೆ ಮ್ಯೂಸಿಕ್ ಮೆಡಿಟೇಷನ್ ಇತ್ತು. ಮೆಡಿಟೇಷನ್ ಫುಲ್ಲು ಚೆನ್ನಾಗಿತ್ತು ಎನರ್ಜಿ. ಗುರುಗಳು ಹೇಳಿದ್ರು, ಬೆಳಿಗ್ಗೆ ಉಪಹಾರ ಆದ್ಮೇಲೆ ಗುರುಗಳು ಬಂದ ತಕ್ಷಣ ಎಲ್ಲರೂ ಹೇಳಿದ್ರು, ಎಲ್ಲ ಯಾರ್ಯಾರು ಹೊಸದಾಗ್ ಬಂದಿದ್ದೀರಾ, ಈ ತರ ಡೀಪ್ ಬ್ರೀತ್ ಪ್ರಾಕ್ಟೀಸ್ ಮಾಡಿ ಅಂತಂದ್ರು. ಡೀಪ್ ಬ್ರೀತ್ ಪ್ರಾಕ್ಟೀಸ್ ಮಾಡಿ ಅಂತಂದ್ರು. ನಾನು ಗೊತ್ತಾಗ್ಲಿಲ್ಲ, ಬೇರೆಯವ್ರು ಕೇಳಿದೆ. ಅಂದ್ರೆ ಉಸಿರನ್ನ ಜಾಸ್ತಿ ತಗೊಂಡು ಹೊರಗಡೆ ಬಿಡ್ಬೇಕು. ಇದನ್ನೇ ಕಂಟಿನ್ಯೂ ಆಗಿ 3 ಡೇಸ್ ಯಾರು ಹೊಸದಾಗಿದ್ದೀರೋ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳಿದ್ರು. ಡೀಪ್ ಬ್ರೀತ್ ಪ್ರಾಕ್ಟೀಸ್ ಮಾಡಿ ಅಂತಂದ್ರು. ಅದು ಮಾಡಿದ್ಮೇಲೆ ಮ್ಯೂಸಿಕ್ ಮೆಡಿಟೇಷನ್ ಮಾಡಿದ್ರು. ಅದ್ರಲ್ಲಿ 1 ಅವರ್ 2 ಅವರ್ ಕೂತೆ, ಅಲ್ಲಿ ಫುಲ್ ಎನರ್ಜಿ ಬಂತು.
ಅದಾದ್ಮೇಲೆ ಲಾಫಿಂಗ್ ಮೆಡಿಟೇಷನ್, ಇದೇ ತರ ವಾಟರ್ ಮೆಡಿಟೇಷನ್. 3 ಡೇಸ್ ಸ್ವರ್ಗನೇ ಇತ್ತು. ಊಟ ಅದು ಬೇರೆನೆ. ಫುಲ್ಲು ಎಲ್ಲಾ ಫ್ರೂಟ್ಸು ಇದೆಲ್ಲ ಕೊಟ್ರು ಅಲ್ಲಿ, ಚೆನ್ನಾಗಿತ್ತು. ಮತ್ತ ಹಂಗೆ ಫಸ್ಟ್ ಡೇ ಹೋದ್ಮೇಲೆ ನೈಟ್ ಎಲ್ಲ ಎಚ್ಚರ ಇರ್ಬೇಕಂತ ಯಾರ್ಯಾರು ಈಗ ಬಂದಿದ್ರ ಜ್ಞಾನಿಗಳು, ಅವ್ರೆಲ್ಲ ಹೋಲ್ ನೈಟ್ ಮೆಡಿಟೇಷನ್ ಮಾಡ್ಬೇಕು ಅಂತಂದ್ರು. ಈಗ ನಮ್ಗೆಲ್ಲ ಕರ್ಕೊಂಡು ಹೋಗಿ ಎಲ್ಲ ಲೈನ್ ಚೇರ್ ಹಾಕಿ ಆ ತಲೆ ಮೇಲೆ ಒಂದು ಒಂದು ಕಲ್ಲಿಟ್ಟು, ಚಿಕ್ಕ ಕಲ್ಲಿಟ್ಟು, ಅದನ್ನೇ ನೋಡ್ತಾ ಧ್ಯಾನ ಮಾಡಿ, ಕಾನ್ಸಂಟ್ರೇಷನ್ ಮಾಡಿ ಡೀಪ್ ಬ್ರೀತ್ ಮಾಡಿ ಅಂತ ಹೇಳಿದ್ರು. ಆ ನನ್ಗೆ 12 ಗಂಟೆವರೆಗೂ ಕೂತೆ ಸರ್. 12 ಗಂಟೆ ಆದ್ಮೇಲೆ ಕೂಡಕ್ಕಾಗ್ಲಿಲ್ಲ, ಹೋಗ್ಬಿಟ್ಟು ಮಲ್ಕೊಂಡೆ. ಆ ನೆಕ್ಸ್ಟ್ ಏನು 3 ಡೇಸ್ ಮಾಡ್ಲಿಲ್ಲ ನಾನು ನೈಟ್ ಫುಲ್. ಆಗಲೇ ಆ ಗುರುಜಿನೇ ಇರ್ಲಿಲ್ಲ ಅಲ್ಲಿ. ಅವರೇ ಮಾಡಲ್ಲ, ಅವ್ರೇನ್ ಮಾಡ್ತಾರ, ಅವ್ರೇನ್ ಮಾಡಲ್ಲ, ನಾವೇನ್ ಮಾಡೋದು. ಅವ್ರು ಹೋಗಿ ರೂಮಲ್ಲಿ ಮಾಡ್ತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ ಸರ್ ನನಗೆ. ಅವ್ರ ಲೈವ್ ಅಲ್ಲಿ ಕೂತಿದ್ರ ಅವ್ರೇ ಮಾಡಲ್ಲ, ಸುಮ್ನೆ ಮ್ಯೂಸಿಕ್ ಹಾಕಿ ಇದ್ ಮಾಡ್ತಾರೇನೋ ಅಂತ ಸುಮ್ನೆ ನನ್ಗೆ ಆವಾಗ ಆತರ ಮಾಡ್ಲಿಲ್ಲ. ನಾನು ನೈಟ್ ಎಲ್ಲ ಮೆಡಿಟೇಷನ್ ಮಾಡ್ಲಿಲ್ಲ. ಅಂದ್ರೆ ಎನರ್ಜಿ ತುಂಬಾ ಆಯ್ತು. ಶಿವತಾಂಡವ, ಆ ಅದು ಆಲದ ಕೆಳಗಡೆ ಶಿವತಾಂಡವ ಮಾಡ್ಬೇಕಾದ್ರೆ ಫುಲ್ ಎನರ್ಜಿ ಇತ್ತು ಸರ್. ಆ ಅದು ಎಲ್ಲ ಎನರ್ಜಿ ಇತ್ತು. ಎನರ್ಜಿ ಅದಾದ್ಮೇಲೆ ಬಂದ್ಮೇಲೆ 3 ದಿವಸ ಆಯ್ತು. 3 ದಿವಸ ಆದ್ಮೇಲೆ ನಾವೆಲ್ಲ ಪೂರಾ ಕಾರ್ಯಕ್ರಮ ಮುಗಿಯೋವರೆಗೂ 3 ಡೇಸ್ ಅಲ್ಲೇ ಇದ್ದು ಎಲ್ಲ ಮುಗಿಸ್ಕೊಂಡು ಊರಿಗೆ ಬಂದ್ವಿ. ಊರಿಗೆ ಬಂದ ತಕ್ಷಣ ಏನಾಯ್ತು, ಈ ಆ ಡಿಸೆಂಬರ್ 23ಗೆ ವರ್ಕ್ಶಾಪ್ ಸ್ಟಾರ್ಟ್ ಆಯ್ತು ನಮ್ದು. ಈ ತರ ವರ್ಕ್ಶಾಪ್ ಝೂಮ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಝೂಮ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಇವರೆಲ್ಲ. ಆ ಈ ತರ ಈ ಈ ತರ ಯಾವ ತರ ನಡೀತಾ ಇದೆ ಆ ತರ ಝೂಮ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದಾಗ ಡೈಲಿ ಮೆಡಿಟೇಷನ್ ಮಾಡ್ತಾ ಇದ್ವಿ. ಮೆಡಿಟೇಷನ್ ಮಾಡ್ತಾ 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 ಒಂದು 10-15 ದಿವಸ ಆಯ್ತು. ನನಗೆಲ್ಲ ಈ ತರ ದೇಹ ಹಾರ ದೊಡ್ಡದಾಗೋದು ಅದೆಲ್ಲ ಆಯ್ತು. ಅದಾದ್ಮೇಲೆ ನನ್ಗೆ ಗೊತ್ತಿಲ್ದಂಗೆನೆ ನಾನು ಇದೆಲ್ಲ ಮೊದ್ಲೆಲ್ಲ ಇದು ಮಾಡ್ತಿದ್ದೆ, ಸ್ಮೋಕ್ ಮಾಡ್ತಾ ಇದ್ದೆ, ಡ್ರಿಂಕ್ಸ್ ಮಾಡ್ತಾ ಇದ್ದೆ. ಅದು ಗೊತ್ತೇ ಇರ್ಲಿಲ್ಲ, ಆಟೋಮೆಟಿಕ್ ಆಗಿ ಬಿಟ್ಬಿಟ್ಟೆ ನಾನು. ಗೊತ್ತಾಗಿಲ್ಲ. ಅದು ನಾನು ಅವ್ರ ಮೇಡಮ್ ಅವ್ರಿಗೆ ಕೇಳಿದೆ, ಈ ತರ ಮೇಡಮ್ ನಾನು ಮೊದ್ಲೆಲ್ಲ ಈ ತರ ಆ ದುರಭ್ಯಾಸಗಳಿದ್ವು ನನಗೆ, ಅದೇ ಯಾವ ತರ ಹಿಂಗ್ ಆಯ್ತು ಅಂತಂದ್ ಕೇಳಿದೆ. ಇಲ್ಲ, ಅದು ನಿಮ್ಮ ಹತ್ರ ಕೋಶಗಳು ಇರ್ತವೆ, ಕಣಗಳು ಇರ್ತವೆ, ಅದು ಮೆಡಿಟೇಷನ್ ಬಂದ ತಕ್ಷಣ ಅದೆಲ್ಲ ಕ್ಲೀನ್ ಆಗಿ ಬೇರೆ ಬೇರೆ ಅವು ಕೆಟ್ಟ ಕೋಶಗಳೆಲ್ಲ ನಾಶ ಆಗಿ ಈ ತರ ಒಳ್ಳೆ ಕೋಶಗಳು ಬೆಳಿತೆ. ಅದು ಆ ತರ ಅದಕ್ಕೆ ಬರದಂಗೆ ಅದೇನೋ ಹೇಳಿದ್ರು. ಕರೆಕ್ಟ್ ಆಗಿ ನನಗೂ ಅರ್ಥ ಆಗ್ಲಿಲ್ಲ ಅವಾಗ. ಆ ಈ ತರ ಬ್ಲಡ್ ಸೆಲ್ಸ್ ಎಲ್ಲ ಚೇಂಜ್ ಆಗಿ ಹೊಸ ಬ್ಲಡ್ ಸೆಲ್ ಚೇಂಜ್ ಆದಾಗ ಅದಕ್ಕೆಲ್ಲ ಹಳೆದೆಲ್ಲ ಮರೆಸುತ್ತೆ, ಅದು ನಿಮ್ಮ ಹತ್ರ ಬರಲ್ಲಂಗೆ. ಆ ಡಿಸೆಂಬರ್ 23 ಇಂದ ಇಲ್ಲಿವರೆಗೂ ಸ್ಟಿಲ್ ನಾವು ಅದನ್ನ ಹತ್ರನೇ ಹೋಗಿಲ್ಲ. ಅದು ಅಭ್ಯಾಸ ಬಿಟ್ಟು ಬಹಳ ಒಂದು ಮತ್ತೆ ಒನ್ ಇಯರ್ ಮೇಲೆ, 1 ಇಯರ್ 2 ಮಂತ್ಸ್ 3 ಮಂತ್ಸ್ ಆಯ್ತು ಸರ್. ಅದಾದ್ಮೇಲೆ ಮೇಡಮ್ ಅಂದ್ರು, ನೀವೆಲ್ಲ ನಿಮ್ದು ಮೆಡಿಟೇಷನ್ ಮಾಡ್ತಾ ಇದ್ರ, ನಿಮ್ದೆಲ್ಲ ಜೀವನ ಒಳ್ಳೇದಾಗುತ್ತೆ, ನಿಮ್ ಮನೆ ಬೆಳಗುತ್ತೆ, ಹಂಗೆ ಹಿಂಗೆ ಏನೋ ಹೇಳಿದ್ರು. ಹೌದು, ಹೌದಾ ಮೇಡಮ್ ಅಂತಂದೆ. ಅದಾದ್ಮೇಲೆ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೆ. ನನ್ನಿಂದ ನಮ್ಮ ವೈಫ್ ಅವರು ಮೆಡಿಟೇಷನ್ ಮಾಡ್ತಾ ಇದಾರೆ ಈಗ. ಆ ಅದಾದ್ಮೇಲೆ ಮೆಡಿಟೇಷನ್ ಒಂದ್ ಮಂಡಲ ಆಯ್ತು ಮೇಡಮ್. ಒಂದ್ ಮಂಡಲ ಆದ್ಮೇಲೆ ಎರಡನೇ ಮಂಡಲ ಆಗ್ತಿತ್ತು. ಎರಡನೇ ಮಂಡಲ ಮಾಡ್ಬೇಕಾದ್ರೆ ನಾನು ಹಿಂಗ್ ದೇಹ ಫುಲ್ಲು ರೌಂಡ್ ತಿರುಗ್ತಾ ಇತ್ತು. ಹಿಂಗ ಫುಲ್ಲು ರೊಟೇಟ್ ಆಗ್ತಾ ಇತ್ತು. ಒಂದ್ಸಲ ಭಯ ಆಗ್ತಿತ್ತು, ಯಾಕೆ ಹಿಂಗ ಆಗ್ತದೆ, ಯಾಕೆ ಹಿಂಗ ಆಗ್ತದೆ ಅಂತ. ಇವ್ರು ಅರುಣ್ ಕುಮಾರ್ ಸರ್ಗೆ ಕಾಲ್ ಮಾಡಿ ಕೇಳ್ತಾ ಇದ್ದೆ. ಇಲ್ಲ ಸರ್, ನನ್ ದೇಹ ಈ ತರ ರೊಟೇಟ್ ಆಗ್ತಾ ಇದೆ, ತುಂಬಾ ಭಯ ಆಗ್ತದೆ ಸರ್. ರಾತ್ರಿ 2 ಗಂಟೆಗೆ 3 ಗಂಟೆಗೆ ರೊಟೇಟ್ ಅಂದ್ರೆ ಫುಲ್ ಈ ತರ ಫುಲ್ ರೊಟೇಟ್ ಆಗ್ತಾ ಇತ್ತು. ಅವರು ಹೇಳಿದ್ರು, ಇಲ್ಲ ಸರ್, ನಿಮ್ದು ಆ ಆತ್ಮ ಹೊರಗಡೆ ಬರಕ್ ಟ್ರೈ ಮಾಡ್ತಾ ಇದೆ. ನೀವು ಧ್ಯಾನದಿಂದ ಹೊರಗೆ ಬರಬಾರ್ದು. ಆ ಅದೇ ತರ ಕೂಡ್ಬೇಕು, ಅದು ಬರುತ್ತೆ ಹೊರಗಡೆ ಈ ತರ ಬೆಳ್ಳಗಿರುತ್ತೆ. ಸಿಲ್ವರ್ ಕಾರ್ಡ್ ಅದು ಕನೆಕ್ಟ್ ಆಗಿರುತ್ತೆ, ಅದನ್ನ ನೋಡಿ ನೀವು ನೋಡಿ ಹೆದರ್ಕೊಳ್ಬಾರ್ದು ಅಂತಂದ್ರು. ಸರಿ ಸರ್ ಅಂತಂದ್ರೆ ನೆಕ್ಸ್ಟ್ ಟೈಮ್ ಕೂತಾಗ ಇಲ್ಲಿ ಹೊಕ್ಕಳಲ್ಲಿ ಫುಲ್ ಪೇನ್ ಆಯ್ತು. ಹೊಕ್ಕಳಲ್ಲಿ ಪೇನ್ ಆದಾಗ ಒಂದು ಅದೇನ್ ಬಹಳ ಪೇನ್ ಆಯ್ತು. ಅಲ್ಲ, ಬಹಳ ಪೇನ್ ಆದಾಗ ಮತ್ತೆ ಧ್ಯಾನದಿಂದ ಹೊರಗೆ ಬಂದೆ. ಹೆದರಿಕೆ ಆಯ್ತು, ಯಾಕೆ ಹಿಂಗ ಆಗ್ತದೆ, ಏನು ಪ್ರಾಬ್ಲಮ್ ಆಯ್ತಾ ಅಂತ. ಮತ್ತೆ ಇವ್ರಿಗೆ ಕಾಲ್ ಮಾಡಿ ಕೇಳ್ದೆ, ಅರುಣ್ ಕುಮಾರ್ ಸರ್ ಕೇಳ್ದೆ. ಅವ್ರು ಅಂದ್ರು, ಇಲ್ಲ ಸರ್, ಅದು ಹೊಕ್ಕಳಿಂದಾನೇ ಬರೋದು ಆತ್ಮ. ನನಗೇನು ಗೊತ್ತಿಲ್ಲ, ಹೊಕ್ಕಳಿಂದ ಬರುತ್ತೋ ಇಲ್ಲಿಂದ ಬರುತ್ತೋ. ಅಂದ್ರೆ ಅವ್ರು ಹೇಳಿದ್ರು, ಹೊಕ್ಕಳಿಂದಾನೇ ಬರುತ್ತೆ ಸರ್, ಅದು ಆತ್ಮ ಹೊರಗಡೆ ಬರುತ್ತೆ. ನೀವು ಧ್ಯಾನದಿಂದ ಹೊರಗಡೆ ಬರಬಾರ್ದು, ಅದಕ್ಕೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದೀರಾ ನೀವು. ಅದಕ್ಕೆ ನೀವು ಹೊರಗಡೆ ಬರಕ್ಕೆ
ಪ್ರಾಬ್ಲಮ್ ಮಾಡ್ಬಾರ್ದು ನೀವು, ಅದಕ್ಕೆ ಹೊರಗಡೆ ಬರಕ್ ಬಿಡಿ ಅಂತ. ಹೌದಾ ಸರ್. ನೆಕ್ಸ್ಟ್ ಇನ್ನೊಂದು 4-5 ಡೇಸ್ ಆದ್ಮೇಲೆ ಆ ಧ್ಯಾನ ಕೂತಾಗ ಅದು ಆಟೋಮೆಟಿಕ್ ಹೊರಗಡೆ ಬಂತು. ಹೊರಗಡೆ ಬಂದಾಗ ನನಗೆ ಏನು ಗೊತ್ತಿಲ್ಲ. ಆ ಬಂದ ತಕ್ಷಣ ಆ, ಈ ತರ ಫ್ಲೈಟ್ ಅಲ್ಲಿ ನಾವ್ ಹೆಂಗ್ ಜರ್ನಿ ಮಾಡ್ದಾಗ ಹಿಂಗಾಗುತ್ತೆ ಹಂಗ್ ಫುಲ್ ನಾನ್ ನೋಡ್ತಾ ಇದ್ದೀನಿ ಎಲ್ಲ ನಕ್ಷತ್ರಗಳು, ಸ್ಟಾರ್ಗಳು, ಈ ತರ ಬ್ಲಾಕ್ ಅಲ್ಲಿ ಎಲ್ಲ ನಕ್ಷತ್ರಗಳು ಕಾಣಿಸ್ತಾ ಇದೆ. ಒಂದು 1 ಅವರ್ ಜರ್ನಿ ಮಾಡಿದೀನಿ ನೋಡಿ. ಫುಲ್ ರೌಂಡ್ ಹಾಕಿ ಬಂದಿದ್ದೀನಿ ಎಲ್ಲಾ ಕಡೆ. ಒಂದು 1 ಅವರ್ ಆದ್ಮೇಲೆ ಮತ್ತೆ ಆಸ್ ಇಟ್ ಇಸ್ ಆಗಿ ಬಂದು ಮತ್ತೆ ಎಚ್ಚರ ಆಯ್ತು. ಮತ್ತೆ ಆಸ್ ಇಟ್ ಇಸ್ ಆಗಿ ಬಂದ್ ಕೂತಾಗ ಎದ್ದ ತಕ್ಷಣ ನಾನು ಇಲ್ಲಿದ್ದೀನ. ಆ ಸೋನಿ ಸಿಟಿಗೆ ಬಹಳ ಈಗಾದ್ರೂ ನಾನು 15 ಮಿನಿಟ್ಸ್ ಅಲ್ಲಿ ಸೋನಿ ಸಿಟಿಗೆ ಹೋಗ್ಬಿಡ್ತೀನಿ ನಾನು. ಗೊತ್ತೇ ಆಗಲ್ಲ ನನ್ ಕೈ ಇಲ್ಲಿದೆಯೋ, ಕಾಲ್ ಎಲ್ಲಿದೆಯೋ, ಮುಖ ಎಲ್ಲಿದೆಯೋ ಗೊತ್ತೇ ಆಗಲ್ಲ. ಆತರ ಈ ಕೈ ಈ ಆ ಇದು ಪಿರಮಿಡ್ ಇದೆಯಲ್ಲ, ಪಿರಮಿಡ್ ಇಟ್ಕೊಂಡು ಧ್ಯಾನ ಮಾಡಿದ್ರೆ ಪಿರಮಿಡ್ ಇಲ್ಲಿದೆ ಗೊತ್ತಾಗಲ್ಲ ಅದು. ಆ ಅಷ್ಟು ಸೋನಿ ಸಿಟಿಗೆ ಹೋಗ್ಬಿಡ್ತೀನಿ ನಾನು. ಆ ಅದಾದ್ಮ್ಯಾಗ ಅವ್ರು ಹೇಳಿದ್ರು, ಸರ್ ನೀವು ನಿಮ್ದು ಟ್ರಾವೆಲ್ ಟ್ರಾವೆಲ್ ಅಷ್ಟಲ್ ಟ್ರಾವೆಲ್ ಆಗಿದೆ ಸರ್ ಅಂತಂದ್ರು. ಹೌದಾ ಸರ್, ಅಷ್ಟಲ್ ಟ್ರಾವೆಲ್ ಆಗಿದ್ಯಾ ಅಂತಂದ್ರು. ಹೌದಾ. ಆಮೇಲೆ ನಾನು ಯಾರನ್ನ ನೆನ್ಸ್ಕೊತೀನಿ, ಅವ್ರು ಕಾಲ್ ಮಾಡ್ತಿದ್ರು. ಈಗ ಬಹಳ ಮಂದಿ ಯಾರನ್ನೋ ಬಾಲ್ಯ ಸ್ನೇಹಿತರು ಯಾರೋ, ಇವ್ ಬಹಳ ದಿವಸ ಆಯ್ತು ಇವ್ನ ಜೊತೆಗೆ ಮಾತಾಡಿಲ್ಲ ಅಂತಂದ್ರೆ ಸಟ್ ಅಂತ ಫೋನ್ ಬರೋದು ಅವ್ರಿಗೆ. ಇದೇನಪ್ಪ ವಿಚಿತ್ರ ಹಿಂಗ ಆಗ್ತಿದೆಯಲ್ಲ, ನಾನು ಏನೋ ಅನ್ಕೊಂಡ್ರೆ ಆಗ್ತಾ ಇದೆಯಲ್ಲ ಅಂತಂದ್ರೆ ಇನ್ನೊಂದ್ಸರಿ ಬೇಕಂತ ಟ್ರೈ ಮಾಡ್ದೆ. ನಮ್ಮ ಅಕ್ಕ ಯಾಕೋ ಬಾಳ ದಿನ ಆಯ್ತು ಕಾಲ್ ಮಾಡಿಲ್ಲ ಅಂತಂದ್ರೆ ಮತ್ತೆ ಅವ್ರ ಕಾಲ್ ಬರೋದು. ಅವರೆಲ್ಲ ಹೇಳ್ತಾ ಇದ್ರು, ಈ ತರ ಆಗ್ತಾ ಸರ್. ಹೌದೆಲ್ಲ ಅದು ದಿವ್ಯ ಚಕ್ಷು ಏನೋ ಹೇಳ್ತಾ ಇದ್ರು, ಅದೆಲ್ಲ ಆಗ್ತಾ ಇದೆ ನಿಮ್ಗೆ. ನೀವು ಕಂಟಿನ್ಯೂ ಆಗಿ ಮಾಡಿ ಹಿಂಗೆ. ಅಂದ್ರೆ ಈ ತರ ಅವಾಗವಾಗ ಅಷ್ಟ ಟ್ರಾವೆಲ್ ಆಗುತ್ತೆ. ಕಂಟಿನ್ಯೂ ನೀವು ಮಾಡಿದ್ರೆ ಅದು ಕಂಟಿನ್ಯೂ ಆಗಿ ನಿಮ್ಗೆ ಯಾವಾಗ ಬೇಕಾದ್ರೂ ಆತ್ಮ ಹೊರಗಡೆ ಬರ್ಬೋದು ಬಿಡ್ಬೋದು. ಅದಿನ್ನೂ ನೀವು ಜಾಸ್ತಿ ಧ್ಯಾನ ಮಾಡ್ಬೇಕು. ಅದಕ್ಕೆ ಇನ್ನ ನೀವು ಒತ್ತು ಕೊಟ್ಟು ಇನ್ನ ಮಾಡ್ಬೇಕು ಅಂತಂದ್ರು. ಅವ್ರು ಮಾಡ್ತಿದೀವಿ ಸರ್ ಹಂಗೆ ಇಲ್ಲ ಅಂತಂದ್ರು. ಈ ತರ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ, ಇನ್ನು ಧ್ಯಾನನೇ ಮಾಡ್ತಾ ಇದ್ದೀನಿ. ಆ ಇದ್ರಿಂದ ನನಗೆ ತುಂಬಾ ತುಂಬಾ ಒಳ್ಳೇದಾಗಿದೆ. ನಾನೆಲ್ಲ ದುಶ್ಚಟಗಳು ಬಿಟ್ಟಿದ್ದೀನಿ. ನಾನ್ ಹೆಂಗಿದ್ದೆ ಅಂದ್ರೆ ಮೊದಲು, ಆ ನನ್ ಜೀವನದಲ್ಲಿ ನ್ಯೂ ಟರ್ನ್ ಆಗಿದೆ. ಅಂದ್ರೆ ನನಗೆ ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಸಿಕ್ಕಿದೆ. ಕೈ ತುಂಬಾ ಸಂಬಳ, ಬಹಳ ಜೀವನ ಬದಲಾವಣೆ ಇದೆ. ಗುಡಕೇಶ ಬಂದಾಗಿಂದ ನನಗಂತೂ ತುಂಬಾ ತುಂಬಾ ಒಳ್ಳೇದಾಗಿದೆ. ಆ ಮೊದ್ಲು ಆ ಪ್ರೀವಿಯಸ್ ಕಂಪ್ನಿಲಿ ಕೆಲಸ ಮಾಡ್ಬೇಕಾದ್ರೆ ನಾನು ವೇಟ್ ಎತ್ತಿ ಈ ಕೈ ಬಹಳ ನೋವಾಗ್ತಿತ್ತು. ರೈಟ್ ಹ್ಯಾಂಡ್ ಇಲ್ಲಿಂದ ಕುತ್ತಿಗೆ ಇದೆಲ್ಲಿ ಮೆದುಳಲ್ಲೆಲ್ಲ ನೋವಾಗ್ತಿತ್ತು ಫುಲ್ಲು. ಆ ಅದು ಹೇಳ್ಬಾರ್ದು. ಕ್ರಿಕೆಟ್ ಆಡ್ಬೇಕಾದ್ರೆ ಬೌಲಿಂಗ್ ಮಾಡ್ಬೇಕಾದ್ರೆ ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ ನನಗೆ. ವೇಟ್ ಎತ್ತಾಗ ಗೊತ್ತಾಗ್ಲಿಲ್ಲ. ಆಮೇಲೆ ಬೌಲಿಂಗ್ ಮಾಡ್ತಾ ಇದ್ದೆ. ಆದ್ಮೇಲೆ ಫುಲ್ಲು ಆ ಕೈ ಬಹಳ ಫುಲ್ಲು ಫುಲ್ ಪೇನ್ ಆಯ್ತು. ಪೇನ್ ಆದ ತಕ್ಷಣ ಹಾಸ್ಪಿಟ್ಲಿಗೆ ಹೋದಾಗ ಅವರೆಲ್ಲ, ಇದು ಟೆನ್ನಿಸ್ ಐಬಾಲ್ ಆಗಿದೆ ನಿನ್ಗೆ, ಇಲ್ಲಿ ನರ ಏನೋ ಎಲ್ಬೋ ಒಂದ್ರ ಮೇಲೆ ಕೂತಿದೆ, ಆ ತರ ನೋವಾಗ್ತಿದೆ, ಆಪರೇಷನ್ ಮಾಡ್ಬೇಕು ಹಂಗೆ ಹಿಂಗೆ ಅಂದ್ರು. ಆ ಹೌದಾ ಅಂತಂದ್ರೆ ಮತ್ತೆ ಬೇರೆ ಕಡೆ ತೋರಿಸುತ್ತೆ. ಅದು ಬೆಲ್ಟ್ ಕೊಟ್ರು, ಒಂದು ಬೆಲ್ಟ್ ಎಲ್ಲ ಹಾಕಿದೆ. ಅದಾದ್ಮೇಲೆ ಆಯಿಂಟ್ಮೆಂಟ್ ಅದು ಇದು ಸ್ಕ್ಯಾನಿಂಗ್ ಎಲ್ಲಾ ಮಾಡಿದ್ರು ಕಣ್ಣಿನೇ ಆಗ್ಲಿಲ್ಲ. ಆಪರೇಷನ್ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ನೀವು ಮಾಡಂದ್ರೆ ಮಾಡ್ತೀವಿ, ಇಲ್ಲ ಅಂತಂದ್ರು. ಇಲ್ಲ ಅಂದ್ರೆ ಇಲ್ಲ ಅಂತಂದ್ರು. ಆ ಇದು ಬೇಡ ಸುಮ್ನೆ ನೋಡೋಣ ಅಂತಂದ್ರೆ, ಅದೇ ಧ್ಯಾನ ಮಾಡ್ಬೇಕಾದ್ರೆ ಎಲ್ಲ ಫುಲ್ ಪೇನ್ ಆಗ್ತಿತ್ತು. ಇಲ್ಲಿಂದ ಇಲ್ಲಿಂದ ಹಿಡ್ದು ಇಲ್ಲಿ ಎಲ್ಲ ಪೇನ್ ಆಗ್ತೈತಿ ಫುಲ್. ಅದು ಪೇನ್ ಆಗಿ ಈಗ ಮೊದ್ಲು ಎಷ್ಟು ಪೇನ್ ಆಗ್ತಿತ್ತು ಅಂದ್ರೆ ಈಗೆಲ್ಲ ಪೇನ್ ಅನ್ನೋದೇ ಇಲ್ಲ. ಅಷ್ಟು ಕ್ಲಿಯರ್ ಆಗಿದೆ ಈಗೆಲ್ಲ. ಈ ಕೈಯಿಂದಾನೇ ವೇಟ್ ಹಾಕ್ತಾ ಇದೀನಿ, ಈ ಕೈಯಿಂದಾನೇ ಕೆಲಸ ಮಾಡ್ತೀನಿ ಈಗ. ಆಪರೇಷನ್ ಮಾಡ್ಬೇಕಂತಿದ್ರು. 80,000 ಏನೋ ಕೊಡ್ಬೇಕು, ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಆ ಅದು ಆಪರೇಷನ್ ಮಾಡಿದ್ರು ಗ್ಯಾರಂಟಿ ಇಲ್ಲ. ಅದೇ ಗ್ಯಾರಂಟಿ ಇಲ್ಲ, ಸಕ್ಸಸ್ ಆಗ್ಬೋದು ಬಿಡ್ಬೋದು ಅಂತ ಹೇಳಿದ್ರು. ಧ್ಯಾನ ಮಾಡ್ತಾ 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 ಅದು ಆಟೋಮೆಟಿಕ್ ಆಗಿ ಕ್ಯೂರ್ ಆಯ್ತು. ಅಂದ್ರೆ ಇಷ್ಟು ಪೇನ್ ಆಗ್ತಿತ್ತು ಅಂದ್ರೆ ಇಲ್ಲಿಂದ ಬಹಳ ಪೇನ್ ಆಗ್ತಿತ್ತು, ಕೈ ಫುಲ್ ಪೇನ್ ಆಗ್ತಿತ್ತು. ಈಗಲೂ ಸ್ವಲ್ಪ ಸ್ವಲ್ಪ ಪೇನ್ ಆಗ್ತಿದೆ ಅದು. ಪೇನ್ ಆಗ್ತಿದೆ ಈಗಾದ್ರೂ ಆಗುತ್ತೆ ಅಂದ್ರೂ ನಾನು ಈಗ ಸ್ವಲ್ಪ ಅಂದ್ರೆ 100% ಅಲ್ಲಿ 90% ವಾಸಿ ಆಗಿದೆ. ಇನ್ನೊಂದು 10% ಇರ್ಬೋದು. ಅದೊಂದು ನನ್ನ ಇದು ಧ್ಯಾನಕ್ಕೆ ಬಂದಾಗ ಮಿರಾಕಲ್ ಆಗಿರೋದು. ಇದು ಕೈ ಪೇನು, ಮತ್ತಂಗೆ ಆ ಆರೋಗ್ಯದಲ್ಲಿ ತುಂಬಾ ಬದಲಾವಣೆ ಆಗಿದೆ. ನನ್ನ ಜೀವನದಲ್ಲಂತೂ ತುಂಬಾನೇ ಬದಲಾವಣೆ ಆಗಿದೆ. ಒಳ್ಳೆ ಉದ್ಯೋಗ ಸಿಕ್ಕಿದೆ, ಎಲ್ಲ ಆಗಿದೆ. ನೀವೆಲ್ಲರೂ ಗುಡಕೇಶ ಮಾಡಿ,
ಎಲ್ಲರಿಗೂ ಒಳ್ಳೆ ಅನುಭವ ಆಗ್ತದೆ, ಇದರಲ್ಲಿ ತುಂಬಾ ಶಕ್ತಿ ಇದೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಮುಗ್ದೇ ಬಿಟ್ರಲ್ಲ ಸರ್. ಅದೇನ್ ಸರ್? ನೀವು ಸೂರ್ಯ ಲೋಕಕ್ಕೆ ಹೋಗಿದ್ದು ಹೇಳಲೇ ಇಲ್ಲ. ಸೂರ್ಯ ಲೋಕಕ್ರಿ ಸಾಯಂಕಾಲ ನಾನು ಬಹಳ ಇನ್ನೊಂದು ಪವರ್ಫುಲ್ ಅದು ಅಂದ್ರೆ ಆತ್ಮ ಅಲ್ಲ, ಅಸ್ಟಲ್ ಬಾಡಿ. ಅಷ್ಟ್ರಲ್ ಗೋಡೆ. ಹ್ಮ್. ಇನ್ನೊಂದು ಏನಂದ್ರೆ ನಾವು ಜಾಸ್ತಿ ಪ್ರಕೃತಿಯಲ್ಲಿ ಕೂತು ಧ್ಯಾನ ಮಾಡ್ತಿದ್ವಿ ಅವಾಗ ನಮ್ ಫ್ರೆಂಡ್ಸ್ ಎಲ್ಲ. ನಾವು ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡಿದ್ವಿ ಪ್ರಕೃತಿಯಲ್ಲಿ. ಅವ್ರು ಮೊದ್ಲು ಅವ್ರ ಗುರುಗಳಿದ್ರು ಹೇಳಿದ್ರು, ಪ್ರಕೃತಿಯಲ್ಲಿ ಕೂತು ಜಾಸ್ತಿ ಧ್ಯಾನ ಮಾಡಿದ್ರೆ ನಿಮ್ಗೆ ಬೇಗ ಜಾಸ್ತಿ ಕಾಸ್ಮಿಕ್ ಎನರ್ಜಿ ನೀವು ತಗೊಳ್ಬೋದು ಅಂತ ಹೇಳ್ತಿದ್ರು. ಈಗ ನಾನು ಮೊದಲನೇ ಮಂಡಲ ಮಾಡ್ಬೇಕಾದ್ರೆ ನಾನು ಸಾಯಂಕಾಲ ಅವರೆಲ್ಲ ಗೈಡೆನ್ಸ್ ಹೇಳ್ತಾ ಇದ್ರು, ಈ ತರ ನೀವು ರಾತ್ರಿ ಧ್ಯಾನ ಮಾಡ್ಬೇಕಾದ್ರೆ ಹಗ್ಲತ್ತಲ್ಲಿ ಒಂದು 1 ಅವರ್, ಒಂದು ½ an hour ಫ್ರೀ ಇದ್ರೆ 1 ಅವರ್ ಮಾಡಿ, ಇಲ್ಲ ನನ್ನ ಕೆಲಸ ಇದೆ ಏನಿಲ್ಲ ಅಂದ್ರೆ ½ an hour 1 minute ಮೆಡಿಟೇಷನ್. ಈ ತರ ಹಗಲಲ್ಲಿ ಒಂದೊಂದ್ ನಿಮಿಷ 10 ನಿಮಿಷ ನೀವು ಏನೋ ಧ್ಯಾನ ಮಾಡ್ತೀರಾ, ಅದು ನಿಮ್ ರಾತ್ರಿ ಧ್ಯಾನಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತಂದ್ರು. ಅವಾಗ ನಾ ಎಲ್ಲ ಫ್ರೀ ಇದ್ದೆ. ಬೆಳಗ್ಗೆ ಒಂದು 1 ಅವರ್, ಸಾಯಂಕಾಲ 1 ಅವರ್ ಮಾಡ್ತಾ ಇದ್ದೆ. ಅಂದ್ರೆ ಓಪನ್ ಪ್ರಕೃತಿಯಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ದೆ. ಪ್ರಕೃತಿಯಲ್ಲಿ ಕೂತು ಧ್ಯಾನ ಮಾಡ್ಬೇಕಾದ್ರೆ ಸೂರ್ಯ ಮುಳುಗೋ ಟೈಮಲ್ಲಿ ಧ್ಯಾನ ಮಾಡ್ತಾ ಇದ್ದೆ. ಒಂದಿನ ಸೂರ್ಯ ಮುಳುಗೋ ಟೈಮಿಗೆ ಹಂಗೆ ಈ ತರ ಬೈಲಲ್ಲಿ ಅಂದ್ರೆ ಒಂದು ದೊಡ್ಡ ಕಾಲೇಜ್ ಇದೆ ಸರ್. ಆ ಕಾಲೇಜಲ್ಲಿ ಸಾಯಂಕಾಲ ಶಾಲೆ ಮುಗಿದ ತಕ್ಷಣ ಯಾರು ಇರ್ತಿರ್ಲಿಲ್ಲ, ಫುಲ್ ಸೈಲೆಂಟ್ ಇರ್ತಿತ್ತು. ನಾನು ನಮ್ ಫ್ರೆಂಡ್ ಹೋಗಿ ಇಬ್ರು ಕೂತು ಧ್ಯಾನ ಮಾಡ್ತಿದ್ವಿ. ಆ ಧ್ಯಾನ ಮಾಡ್ಬೇಕಾದ್ರೆ ಸಾಯಂಕಾಲ ಧ್ಯಾನ ಮಾಡ್ಬೇಕಾದ್ರೆ 5 ಗಂಟೆ, 4:30, 5 ಗಂಟೆ ಕೂತಿದ್ವಿ. 6, 6:30 ಆಗಿತ್ತು. ಆ ಸೂರ್ಯ ಮುಳುಗ್ತಾ ಇದ್ದ ಅಂತ ಸೂರ್ಯ ನೋಡ್ತಾ ನೋಡ್ತಾನೆ ಧ್ಯಾನ ಮಾಡ್ಕೊಂಡು ಕೂತಿದ್ದೆ. ಸೂರ್ಯ ಮುಳುಗ್ತಾ ಹೋದಂಗೆಲ್ಲ ನನ್ನ ಪೂರ ನಂದು ಆತ್ಮನೋ ಏನೋ ಆ ಸೂರ್ಯ ಲೋಕಕ್ಕೆ ಹೋಯ್ತು ಸರ್. ಅಲ್ಲಿನೂ ಆ, ಇನ್ನೇನು ಹೋಗ್ತಾ ಇದೀನಿ, ಹೋಗಿದ್ದೀನಿ ಅಲ್ಲಿ. ಇನ್ನು ಹೊರಗಡೆನೆ ಬರಕ್ ಆಗ್ತಾ ಇಲ್ಲ. ಇದು ಏನಾಗ್ತದೆ ಅಂದ್ರೆ ಅಷ್ಟು ನನಗೆ ಇದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಅವಾಗ. ಏನಾಗ್ತದೆ ಅಂತ ನಾನು ಹೊರಗಡೆ ಬರಕ್ ಟ್ರೈ ಮಾಡ್ತಾ ಇದೀನಿ, ಅಂದ್ರೂ ಬರಕ್ ಆಗ್ತಾ ಇಲ್ಲ. ಅದಾದ್ಮೇಲೆ ಒಂದು 10 ನಿಮಿಷ ಹಂಗೆ ಸೂರ್ಯನ ಹತ್ರನೇ ಹತ್ರಕ್ ಹೋಗಿ ಆಮೇಲೆ ಹೆದರಿಕೆ ಆಯ್ತು, ಮತ್ತೆ ಹೊರಗಡೆ ಬಂದ್ಬಿಟ್ಟೆ ಸರ್. ಅದು ಸೂರ್ಯ ಲೆಕ್ಕಕ್ಕೆ ಒಂದ್ಸಲ ಅಲ್ಲಿ ಹೋಗಿ ಬಂದಿದ್ದೆ. ಅಷ್ಟ ಟ್ರಾವೆಲ್ ಅಂತೂ ಈಗ ಬಂದ್ಮೇಲೆ ಒಂದ್ 4-5 ಸರಿ ಆಯ್ತು. ಇನ್ನು ಎರಡನೇ ಟೈಮು ಗುಡಕೇಶ ಮಾಡ್ಬೇಕಾದ್ರೆ ಅದನ್ನು ಎರಡ್ ಸಲ 3 ಸಲ ನನ್ನ ದೇಹನ ನೋಡ್ಕೊಂಡಿದ್ದು ಫಸ್ಟ್ ಟೈಮ್ ನನ್ಗೆ ಏನು ಗೊತ್ತಿರಲಿಲ್ಲ, ಅವಾಗೆ ನೋಡ್ಕೊಂಡಿದ್ದೆ. ನಾ ಯಾವ ತರ ಈ ತರ ಧ್ಯಾನ ಕೂತಿದ್ದೆ, ನಾ ಅದೇ ತರ ನನ್ನ ಡ್ರೆಸ್ಸು, ನಂದು ಲುಂಗಿ ಉಟ್ಕೊಂಡಿದ್ದೆ. ನನ್ನ ಡ್ರೆಸ್ ಲುಂಗಿ ಆ ತರನೇ ಕಂಡಿದ್ದೆ ನನಗೆ. ಈ ತರ ಕೂತಿದ್ದೀನಿ ಅದೇ ಆಕಾಶದ ಅದೇ ನನ್ನ ದೇಹನೇ ನಾನು ಕಂಡಿದ್ದೀನಿ ನೋಡ್ರಿ. ಅದು ಫಸ್ಟ್ ಟೈಮ್ ಅಷ್ಟಲ್ಲಿ ಟ್ರಾವೆಲ್ ಆಗಿದ್ದು ನನಗೆ. ಫಸ್ಟ್ ಇನ್ನು ಧ್ಯಾನನೇ ಅಂದ್ರೆ ಗೊತ್ತಿರ್ಲಿಲ್ಲ ಅವಾಗ. ದೊಡ್ಡದಾಗ್ತಿತ್ತು ನನ್ನ ದೇಹ ಫುಲ್ಲು, ಬಹಳ ದೊಡ್ಡ. ಈಗಾದ್ರೂ ಯಾವಾಗಾದ್ರೂ ಕೂತ್ರೆ ಹಾರ ಬಹಳ ದೊಡ್ಡ ದೇಹ. ಈ ಏನು ಫುಲ್ ಈ ವಿಶ್ವ ತುಂಬಾ ಹರಡಿದೆ ಹಂಗ ಅನ್ಸ್ಬಿಡುತ್ತೆ ನನ್ ದೇಹ. ಒಂದ್ಸರಿ ನನ್ ನೋಡ್ಕೊಂಡು ಹೋಗಿದ್ರಲ್ಲ ಸರ್. ಒಂದ್ಸರಿ ಇವರು ಅರುಣ್ ಕುಮಾರ್ ಅವರು ಮ್ಯೂಸಿಕ್ ಮೆಡಿಟೇಷನ್ ಮಾಡ್ಬೇಕಾದ್ರೆ ಅವರು ಆ ನಾನು ಇದು ಮ್ಯೂಸಿಕ್ ಮೆಡಿಟೇಷನ್ ಈಗ 9 ಗಂಟೆಯಿಂದ 10 ಗಂಟೆ ಏನು ಮಾಡ್ತಾರಲ್ಲ, ಅದೇ ಮೂಮೆಂಟ್ ಅಲ್ಲಿ ಆ ಇಲ್ಲ ಸರ್ ನೀವ್ ಮಾಡ್ತೀರಾ, ಅಷ್ಟೊತ್ತವಲ್ಲ ಆಗುತ್ತೆ ನಿಮ್ಗೆ, ಬನ್ನಿ ಒಂದ್ಸಲ ಬಂದು ನೋಡ್ಕೊಂಡು ಹೋಗಿ ಸರ್ ಅಂತ ಅಂದ್ರಿ ಇವ್ರು. ಸುಮ್ನೆ ನೋಡೋಣ ಆಗುತ್ತೆ ಏನಂತ ನಾನು ಟ್ರೈ ಮಾಡಿದೆ. ಆ ಕರೆಕ್ಟ್ ಆಗಿ ಅವ್ರ ರೂಮ್ ಅಲ್ಲಿ ಹೋಗಿ ನೋಡ್ದೆ. ಆ ಅವ್ರು ಇದ್ರಲ್ಲಿ ಇದ್ದಾಗ ಅವರು ಅವ್ರು ಹೇಳಿದೀನಿ, ನೀವು ಇದೇ ಶರ್ಟ್ ಹಾಕೊಂಡಿದ್ದೀರಾ, ಇದೇ ಕಲರ್ ಶರ್ಟ್ ಹಾಕೊಂಡಿದ್ದೀರಾ, ಮತ್ತಂಗೆ ನೀವು ಕಣ್ಣಿಗೆ ಸ್ಪೆಕ್ ಹಾಕೊಂಡಿದ್ದೀರಾ ಸರ್ ಅಂತ ಅಂದ್ರು. ಅದು ಯಾವಾಗ ಹೇಳಿದ್ದೀನಿ ಅಂತಂದ್ರೆ ಅವರು ಆ ಇನ್ನು ಸ್ಕ್ರೀನ್ ಅಲ್ಲಿ ಬಂದಿರ್ಲಿಲ್ಲ. ಅವಾಗ ಅವರು ಸ್ಪೆಕ್ಸ್ ಹಾಕೊಂಡಿದ್ರು, ಇಲ್ಲಿ ಬಂದಾಗ ಸ್ಪೆಕ್ಸ್ ತೆಗೆದಿದ್ರು. ನಾನ್ ಡೌಟ್ ಅಲ್ಲಿ ನಾವು ಇವ್ರಿಗೆ ಸ್ಪೆಕ್ಸ್ ಹಾಕೊಂಡ್ ನೋಡಿದಿನಲ್ಲ, ಇಲ್ಲಿ ಬಂದ್ಮ್ಯಾಗ ಸ್ಪೆಕ್ಸ್ ತೆಗ್ದಾರಲ್ಲ, ನಾನು ಹೋಗಿ ನೋಡಿದಿನ ಇಲ್ಲ ಅಂತ ಡೌಟ್ ಆಗಿ ಕಾಲ್ ಮಾಡಿ ಕೇಳಿದೆ. ಸರ್ ನೀವು ಇಷ್ಟಕ್ ಮುಂಚೆ ಸ್ಪೆಕ್ ಹಾಕೊಂಡಿದ್ರೇನಾ, ಏನ್ ಹಾಕೊಂಡು ಏನಾನ ಓದ್ತಾ ಇದ್ರಾ ಏನಂತ ಕೇಳಿದೆ. ಹೌದು ಸರ್ ಸ್ಪೆಕ್ಸ್ ಹಾಕೊಂಡು ಹೋಗ್ತಾ ಇದ್ದೆ. ಇದೇ ಕಲರ್ ಟಿ ಶರ್ಟ್ ಹಾಕೊಂಡಿದ್ದೀರಾ? ಹೌದು ಇದೇ ಕಲರ್ ಟಿ ಶರ್ಟ್ ಹಾಕೊಂಡಿದ್ದೀನಿ. ಹಂಗಂದ್ರೆ ನಾನು ಬಂದು ನೋಡ್ಕೊಂಡು ಹೋಗಿದ್ದೀನಿ ಸರ್ ಇಲ್ಲ ನಾನಂತೆ ಅವರಿಗೆ. ಈ ತರ ಅಷ್ಟ್ರ ಟ್ರಾವೆಲ್ ಆಗಿದೆ ಲೈವ್ ಆಗಿ ಒಂದ್ಸಲ. ಅಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಬೇಕು ಅಸ್ಟ್ರಲ್ ಟ್ರಾವೆಲ್ ಆಗ್ಬೇಕಾದ್ರೆ. ನನಗೆ ಸುಮಾರು ಸರಿ ಆಗಿದೆ ಅಸ್ಟ್ರಲ್ ಟ್ರಾವೆಲ್. ಈಗಾದ್ರೂ ಜಾಸ್ತಿ ಡೀಪ್ ಮೆಡಿಟೇಷನ್, ಡೀಪ್ ಧ್ಯಾನಕ್ಕೆ ಹೋದ್ರೆ ಆಗುತ್ತೆ. ಈಗಲೂ ಆಗುತ್ತೆ ನನಗೆ ಅಸ್ಟ್ರಲ್ ಟ್ರಾವೆಲ್. ಇದು ನಕ್ಷತ್ರ ಲೋಕಕ್ಕೆ ಹೋಗಿ ಬರ್ತೀನಿ, ಸೂಕ್ಷ್ಮ ಲೋಕಕ್ಕೆ ಹೋಗಿ ಬರ್ತೀನಿ ನಾನು. ಅಸ್ಟ್ರಲ್ ಟ್ರಾವೆಲ್ ಹೆಂಗಾಗುತ್ತೆ ಅಂತಂದ್ರೆ
ಫುಲ್ಲು ನಾವು ಆ ಥಾಟ್ಲೆಸ್ ಥಾಟ್ಲೆಸ್ ಸ್ಟೇಜಿಗೆ ಹೋಗಿದಾಗ ಈ ಹೊಕ್ಕಳಲ್ಲಿ ಫುಲ್ ಪೇನ್ ಆಗುತ್ತೆ. ಈ ಹೊಕ್ಕಳಲ್ಲಿ ಫುಲ್ಲು ಪೇನ್ ಆದಾಗ ಏನಾಗುತ್ತೆ, ಅಲ್ಲಿಂದ ನಮ್ಮ ಆತ್ಮ ಹೊರಗಡೆ ಬರುತ್ತೆ. ಬಂದಾಗ ನಾವು ನಮ್ಮ ಆತ್ಮ ಒಂದ್ಸರಿ ಕಾಣುತ್ತೆ, ಇಲ್ಲ ಅಂದ್ರೆ ಕಾಣಲ್ಲ. ಆ ಅಷ್ಟಲ್ ಅಷ್ಟಲ್ ಬಾಡಿ ನಮ್ದು. ಅವಾಗ ಏನಾಗುತ್ತೆ, ನಾವು ನಮ್ಗೆ ಹೆಂಗಾಗುತ್ತೆ ಅಂತಂದ್ರೆ, ಈಗ ಫ್ಲೈಟ್ ಅಲ್ಲಿ ಕೂತಾಗ ಹೆಂಗೆ ನಮ್ಗೆ ಅನುಭವ ಆಗುತ್ತಲ್ಲ, ಆ ತರ ಅನುಭವ ಆಗುತ್ತೆ. ಆ ಅನುಭವ ಆದಾಗ ನಮ್ಗೆಲ್ಲ ನಾವು ಸುತ್ತಮುತ್ತಲೆಲ್ಲ ಇದು ಕಾಣಿಸುತ್ತೆ, ಸ್ಟಾರ್ಸ್ ಮತ್ತೆ ಮೂನು, ನಕ್ಷತ್ರಗಳೆಲ್ಲ ಕಾಣಿಸುತ್ತೆ. ಫುಲ್ ಅವೆಲ್ಲ ಕಾಣಿಸುತ್ತೆ ಆರಾಮಾಗಿ. ಅಂದ್ರೆ ನಿಮ್ಮ ದೇಹ ಫುಲ್ ಹಗುರ, ಫುಲ್ ಹಗುರ ಆಗ್ಬಿಡುತ್ತೆ. ನೀವು ಈ ಲೋಕದಲ್ಲಿ ಭೂಮಿ ಮೇಲೆ ಇರಲ್ಲ ನೀವು. ಫುಲ್ಲು ಆ ಬಹಳ ಹಗುರ ಅಂದ್ರೆ ಹಗುರ ಆಗ್ಬಿಡ್ತೀರಾ. ಗೊತ್ತೇ ಆಗಲ್ಲ. ಒನ್ ಅವರ್ ಆರಾಮಾಗಿ ಓಡಾಡ್ಕೊಂಡ್ ಬರ್ತೀರ ನೀವೆಲ್ಲ. ನೀವು ಯಾವಾಗ ಹೊರಗೆ ಬರ್ಬೇಕು ಅನ್ಸುತ್ತೋ ಅವಾಗ ಹೊರಗೆ ಬರ್ಬೋದು. ಅದು ಅಸ್ಟ್ರಲ್ ಟ್ರಾವೆಲ್ ಅಂದ್ರೆ. ಆ ಆ, ಅದು ಅದು ಮಾಡ್ಬೇಕಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಬೇಕು, ಡೀಪ್ ಆಗಿ ಥಾಟ್ಲೆಸ್ ನಾವು ಯಾವಾಗ ಥಾಟ್ಲೆಸ್ ಸ್ಟೇಜ್ ಹೋಗ್ತೀವೋ ಅವಾಗ ನಾವು ಅಸ್ಟ್ರಲ್ ಟ್ರಾವೆಲ್ ಮಾಡಬಹುದು. ನಾನು ಆ ಥಾಟ್ಲೆಸ್ ಅಂದ್ರೆ ವಿಚಾರಗಳು ಬರಲ್ದೇನೆ ಧ್ಯಾನ ಹೆಂಗ್ ಮಾಡ್ಬೇಕಂದ್ರೆ, ಜಾಸ್ತಿ ಆನಂದವಾಗಿರ್ಬೇಕು. ಆನಂದ ಬ್ರಹ್ಮ ಅಂದ್ರೆ ಜಾಸ್ತಿ ನಗ್ತಾ 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 ಇದ್ದಾಗ ನಾವು ಥಾಟ್ಲೆಸ್ ಸ್ಟೇಜಿಗೆ ಹೋಗ್ತೀವಿ. ಅಂದ್ರೆ ಜಾಸ್ತಿ ನಗ್ತಾ ಇರ್ಬೇಕು. ಅಂದ್ರೆ ಸುಮ್ನೆ ನಗ್ಬಾರ್ದು. ಅಂದ್ರೆ ಆನಂದ ಅಂದ್ರೆ ಮನಸ್ಸಿನ ಒಳಗೆ ಏನಿರ್ಬಾರ್ದು ವಿಚಾರಗಳು. ಅಂದ್ರೆ ಆಸೆಗಳು ಕಮ್ಮಿ ಆಗ್ಬೇಕು. ಇರ್ಬೇಕು, ಇಲ್ಲ ಅಂತಿಲ್ಲ. ಅಂದ್ರೆ ಜಾಸ್ತಿ ಅದಕ್ಕೆ ಅಟ್ಯಾಚ್ಮೆಂಟ್ ಆಗಿರ್ಬಾರ್ದು. ತುಂಬಾ ನಗ್ತಾ ಇರ್ಬೇಕು. ಅಂದ್ರೆ ನಮ್ಮ ಆತ್ಮನ ತುಂಬಾ ಹ್ಯಾಪಿ ಆಗಿಟ್ರೆ ಮಾತ್ರ ನಾವು ಥಾಟ್ಲೆಸ್ ಸ್ಟೇಜ್ಗೆ ಹೋಗಕ್ ಸಾಧ್ಯ. ಇಲ್ಲಾಂದ್ರೆ ಆಗಲ್ಲ. ವೆರಿ ಗುಡ್ ಸರ್. ಮತ್ತೆ ಏನಾರ ಒಂದು ವಚನ ಹೇಳಿಡ್ರಿ. ವಸನ ಹೇಳ ಅಂತೀರಿ. ಎಲ್ಲ ನಿದ್ದೆ ಮಾಡ್ಬಿಟ್ರಿ ನಿಮ್ಗೆ. ಇನ್ನೊಂದು ರೀ, ಮೊದ್ಲು ನಾವು ಸಣ್ಣಗಿರಾಗ ಹಿಡಿದು ವಚನಗಳು ಓದ್ತಾ ಇದ್ವಿ. ಅವಾಗ ಅರ್ಥನೇ ಆಗ್ತಿಲ್ಲ ವಚನಗಳು. ಇವನ ಆರವ ಎಂದೆನಿಸದಿರವಯ್ಯ, ಇವನಮ್ಮವ ಇವನಮ್ಮ ಮನೆಯ ಮಗನೆಂದೆನಿಸಯ್ಯ ಕೊಡಲ ಸಂಗಮ ದೇವ. ಅಂದ್ರೆ ಸುಮ್ನೆ ಪಾಠ ಓದಂಗ್ ಗೊತ್ತಿದ್ವಿ. ಅವಾಗ ವಚನಗಳೇ ಅರ್ಥ ಆಗ್ತಿರ್ಲಿಲ್ಲ. ಈ ಧ್ಯಾನಕ್ ಬಂದ್ಮ್ಯಾಗ ವಚನಗಳೆಲ್ಲಾ ಅರ್ಥ ಆಗ್ಲತ್ತವ್ರಿ. ಇವನ ಆರವ ಅಂದ್ರೆ ಏನು, ಇದು ಏನು, ಆತ್ಮ ಅಂದ್ರೆ ಏನು, ಇವೆಲ್ಲಾ ಡೀಪ್ ಆಗಿ ಆ ಶರಣರ ವಚನಗಳು ಯಾವ ತರ ಬರ್ದಿದ್ದಾರೆ, ಅದ್ರ ಅರ್ಥಗರ್ಭಿತ ಆದ್ರೆ ಏನು ಅಂದ್ರೆ ಇದ್ರೆಲ್ಲ ಜ್ಞಾನ ಬರುತ್ತೆ ಅಂತ. ಆ ವಚನಗಳು ಮೊದ್ಲೆಲ್ಲ ಹೋಗ್ತಿವ್. ಬೇಕು ಶರಣಂಗೆ ಪರಧನವನುಲ್ಲನೆಂಬ, ಬೇಕು ಶರಣಂಗೆ ಪರಸತಿಯನುಲ್ಲನೆಂಬ. ಅಂದ್ರೆ ಸುಮ್ನೆ ನಾವು ಆ ಹೇಳ್ತಾ ಇದ್ರೆ ಸುಮ್ನೆ ಅದು ಓದು ಪರಧನವಲ್ಲನೆಂಬ ಪರಸತಿಯವಲ್ಲನೆಂಬ. ಅವ್ರು ಏನ್ ಹೇಳ್ಯಾರಪ್ಪ, ಸುಮ್ನೆ ಓದೋದು ಹಿಂಗ ಪಾಠ ಓದ್ದಂಗ್ ಓದ್ತಿದೀವಿ. ಅವಾಗೆಲ್ಲ ಅದೆಲ್ಲ ಅರ್ಥ ಈಗ ಗೊತ್ತಾಗ್ಲತ್ತದ ನಮ್ಗ ಜ್ಞಾನಕ್ ಬಂದ್ಮ್ಯಾಗ. ಪರದೈವ ಒಲ್ಲನೆಂಬ, ಬೇಕು ಶರಣಂಗೆ, ಇದೆಲ್ಲ ಮೊದಲು ಅರ್ಥನೇ ಆಗ್ತಿರ್ಲಿಲ್ಲ ವಚನಗಳಿವು. ಓಕೆ ಮಾಸ್ಟರ್ಸ್, ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಸವಿತಾ ಮಾಸ್ಟರ್. ವಚನ ಒಂದು ಹೇಳ್ತೀನಿ ವಚನ. ಹೇಳಿ ಹೇಳಿ ಹೇಳಿ. ಇದಲ್ಲ, ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿದ ಮೇಯುತ್ತಿತ್ತು. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿದ ಮೇಯುತ್ತಿತ್ತು. ಕೊಂದಲೇಹರಿ ಎಂಬುದು ಅರಿಯದೆ ಬೆಂದೊಡಲ ಹೊರಿಯು ಬೆಂದೊಡಲ ಹೊರೆಯುತ್ತಲಿದೆ. ಅಂದಂದೆ ಹುಟ್ಟಿತ್ತು, ಅಂದಂದೆ ಹೊಂದಿತ್ತು. ಕೊಂದವರುಳಿಯುವವರೇ ಕೂಡಲ ಸಂಗಮ ದೇವ. ಅಂದ್ರೆ ಹಬ್ಬಕ್ಕೆ ತಂದ ಹರಕೆ ಕುರಿ ಅಂದ್ರೆ ಹಬ್ಬಕ್ಕೆ ತಂದ ಹರಕೆ ಕುರಿ ತೋರಣಕ್ಕೆ ತಂದ ತಳಿದ ಮೇಯುತ್ತಿತ್ತು. ಅಂದ್ರೆ ಆ ಹರಕೆ ಕುರಿ ಅಂದ್ರೆ ಅದು ಕುರಿನ ಕಟ್ ಮಾಡಕ್ ತಂದಾಗ ತೋರಣ ಹಂದ್ರ ಹಾಕಿರ್ತಾರಲ್ಲ, ಹಸಿರುಲೆಗಳನ್ನ ತಗೊಂಡ್ ನೋಡಿ ಅದು ಮೇಯ್ತಿತ್ತು. ಅಂದ್ರೆ ಅದಕ್ಕ ಹಸಿವಾಗಿತ್ತು, ಮೇಯ್ತಿತ್ತು. ಅದು ಗೊತ್ತಿಲ್ಲ, ಅದು ನಿನ್ನ ಕೊರಳನ್ನ ಕತ್ತರಿಸ್ತಾರಂತ ಅದಕ್ಕೆ ಗೊತ್ತಿರ್ಲಿಲ್ಲ ಕುರಿಗೆ. ಅವಾಗ ಆ ಬೆಂದುಡಲ್ಲ ಮೇಯ್ತಿತ್ತು ಹರಕೆ ಕುರಿ. ಅಂದ್ರೆ ಕುರಿ ಹರಕೆ ಕುರಿನ ಕಟ್ ಮಾಡಕ್ ತಂದಾರ, ಅದಕ್ ಅರಿವೇ ಇಲ್ಲ. ಅದಕ್ ನಿನ್ನ ಕೊರಳ ಕತ್ತರಿಸ್ತಾರ ಅಂತ ಅರಿವೇ ಇಲ್ಲದೆ ಅದೇನ್ ಮಾಡ್ತಾ ಹಸುರಿನ ತಿಂತಾ ಇರ್ತದ.
ಹಂಗ ಮನುಷ್ಯ ಪಾಪ ಕರ್ಮಗಳು ಮಾಡ್ತಾನ. ಪಾಪ ಕರ್ಮಗಳು ಮಾಡ್ತಾನ, ಅವನಿಗೆ ಗೊತ್ತಾದ ಮುಂದೆ ನಿನಗ್ ಸಾವಾದ ಅಂತ ಗೊತ್ತಿದ್ರುನು, ನಿನ್ ಮುಂದೆ ಕರ್ಮ ಬರ್ತದ ಅಂತ ಗೊತ್ತಿದ್ರು ಏನ್ ಮಾಡ್ತಾನ? ಪಾಪ ಕರ್ಮಗಳು ಮಾಡ್ಕೋತ ಹೋಗ್ತಾನ. ಗೊತ್ತಿದ್ರು ಮಾಡ್ಕೋತ ಹೋಗ್ತಾನ, ಗೊತ್ತಿದ್ರು ಮಾಡ್ಕೋತ ಹೋಗ್ತಾನ. ಅಂದ್ರೆ ಬಂದವ್ರು ಉಳಿಯುವವರೇ ಅಂತಂದ್ರೆ ನಿನಗ್ ಸಾವಾದ ಅಂತ ಗೊತ್ತಿದ್ರು ಏನ್ ಮಾಡ್ತಾನ ಮನುಷ್ಯ? ಪಾಪ ಕರ್ಮ ಮಾಡ್ತಾನ ಅಂತ ಇದರ ವಚನ ಅರ್ಥ. ಓಕೆ ಸರ್, ಓಕೆ. ಓಕೆ ಮಾಸ್ಟರ್, ಬೇರೆ ಯಾರಾದರೂ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಸವಿತಾ ಮಾಸ್ಟರ್ ಇದ್ದೀರಾ? ಮತ್ತೆ ಯಾಕೋ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ. ಬೇಗ ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡಿಬಿಡು. ಓಕೆ ಮಾಸ್ಟರ್. ಆಮೇಲೆ ಇದು ಕ್ಲೆನ್ಸಿಂಗ್ ಆಗ್ತಾ ಇರ್ತಾರೆ, ಆಯ್ತಾ? ಕ್ಲೆನ್ಸಿಂಗ್ ಪ್ರೋಸೆಸ್ ಅಂದ್ರೇನೆ ಹಾಗೆ. ಕ್ಲೆನ್ಸಿಂಗ್ ಅಂದ್ರೆ ಹೇಗೆ? ಕೈ ಎಳಿಯೋದು, ಕಾಲು ಎಳಿಯೋದು, ಒಟ್ಟಿನಲ್ಲಿ ಕೂರಕ್ಕಾಗಲ್ಲ, ಸೆಳೆತ ಎಳೆತ ಇದೆಲ್ಲ ಆಗ್ತಾ ಇರುತ್ತೆ. ಆದರೆ ನಾವು ಹೀಗೆಲ್ಲ ಆಗ್ತದೆ ಅಂತ ಹೇಳಿ ಹೆದರಬಾರ್ದು, ಬಿಡಬಾರ್ದು. ಅದರಲ್ಲೂ ಸ್ಟಾರ್ಟಿಂಗ್ ಆರಂಭಿಕ ಹಂತದಲ್ಲಿ ಇದು ತುಂಬಾ ಜನರಿಗೆ ಅದು ಆಗೋ ಸಾಧ್ಯತೆ ಇರುತ್ತೆ. ಅದನ್ನೇ ಕಾಯಾನುಪಾಸನ ಅಂತ ಕರೆಯೋದು. ನಾಡಿಮಂಡಲ ಶುದ್ಧೀಕರಣ. ಅದಾಗುವಾಗ ತುಂಬಾ ಇರಿಟೇಷನ್ ಆಗುತ್ತೆ, ತುಂಬಾ ಆ, ದೇಹದಲ್ಲಿ ಏರುಪೇರು ಆದಾಗ ಆಗ್ತದೆ. ಏನೋ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ ಏನೋ ಅನ್ನೋ ಥರ ಎಲ್ಲ ಆಗ್ತದೆ. ಬಟ್ ಹಾಗೆ ಆಗ್ತದೆ ಅಂತ ಹೇಳಿ ನಾವು ಬಿಡಬಾರ್ದು. ಅದು ಚೇಂಜಸ್ ಆಗ್ತದೆ. ಕ್ಲೆನ್ಸಿಂಗ್ ಆಗುವಾಗ ಅದನ್ನೆಲ್ಲ ನಾವು ಫೇಸ್ ಮಾಡಲೇಬೇಕು, ಅದು ಅನಿವಾರ್ಯ. ಬಟ್ ಹಾಗೆ ಇರ್ತದೆ ಎಲ್ಲ ದಿವಸ ಅಂತಲ್ಲ, ಸ್ವಲ್ಪ ದಿವಸ ಅದು ಸ್ವಲ್ಪ ನಮ್ಮ ದೇಹ ಒಗ್ಗಿಕೊಳ್ಳುವವರಿಗೆ, ಅಡ್ಜಸ್ಟ್ ಆಗುವವರಿಗೆ, ಆಮೇಲೆ ಅದೇನೋ ದೊಡ್ಡ ವಿಷಯ ಆಗಲ್ಲ, ಆರಾಮ್ಸೆ ಇರ್ತದೆ. ಹಾಗಾಗಿ ಏನೋ ವೇರಿಯೇಷನ್ ಆಗ್ತಾ ಇದೆ ಅಂತ ಹೆದರಬಾರ್ದು. ಓಕೆ ಮಾಸ್ಟರ್, ಎಲ್ಲರೂ ನಾವೀಗ ಸಂಕಲ್ಪ ಮಾಡೋಣ. ಸಂಕಲ್ಪ